ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಎವಲ್ಯೂಷನ್ ಚಾಪ್ಟರ್ದು ಥೇರೀಸ್ಗಳನ್ನು ನಾವು ಸ್ಟಡಿ ಮಾಡ್ತಾ ಇದ್ವಿ. ಆಲ್ರೆಡಿ 2 ವಿಡಿಯೋ ಆಗಿದೆ. ದಿಸ್ ಈಸ್ ಅ 3rd ವಿಡಿಯೋ. ಈ ಫಸ್ಟ್ ಹೆಡ್ಡಿಂಗ್ ಏನಿತ್ತಲ್ಲ, ಒರಿಜಿನ್ ಆಫ್ ಲೈಫ್ ಅಂತ, ಲೈಫ್ ಹೆಂಗೆ ಇಲ್ಲಿ ಒರಿಜಿನೇಟ್ ಆಯಿತು ಭೂಮಿ ಮೇಲೆ ಅಂತ, ಇದಕ್ಕೆ ಬಂದಂತಹ ಪ್ರಪೋಸ್ ಆದಂತಹ ಸಾಕಷ್ಟು ಥೇರೀಸ್ಗಳನ್ನು ಒನ್ ಬೈ ಒನ್ ನಾವು ಕವರ್ ಮಾಡ್ತಾ ಬಂದಿದ್ದೀವಿ. ಸೊ ಇದು ಜೀವಿ ಹೆಂಗೆ ಹುಟ್ಟಿತು ಅನ್ನೋದಕ್ಕೆ ನಾವು ಕಳೆದ ವಿಡಿಯೋದಲ್ಲಿ ಥೇರಿ ಆಫ್ ಬಯೋಜೆನೆಸಿಸನ್ನು ಓದಿದ್ವಿ. ಅದಾದಮೇಲೆ ಥೇರಿ ಆಫ್ ಕೆಮಿಕಲ್ ಎವಲ್ಯೂಷನ್, ಒಪಾರೆನ್ ಮತ್ತು ಹಾಲ್ಡೇನ್ ವಿಜ್ಞಾನಿಗಳು ಕೊಟ್ಟಂತಹ ಹೈಪೋಥಿಸಿಸ್ ಅದು. ಬಟ್ ಅದನ್ನು ಎಕ್ಸ್ಪೆರಿಮೆಂಟಲಿ ಮುಂದಿನ ದಿನಗಳಲ್ಲಿ ಪ್ರೂವ್ ಮಾಡಿದಂತಹ ವಿಜ್ಞಾನಿಗಳು ಸ್ಟೇನ್ಲೆ ಮಿಲ್ಲರ್ ಮತ್ತು ಯೂರೆ ಅನ್ನುವಂತಹ ವಿಜ್ಞಾನಿಗಳು. ಸೊ ಆ ಎಕ್ಸ್ಪೆರಿಮೆಂಟನ್ನು ನಾವು ಪೂರ್ತಿಯಾಗಿ ನೋಡಿದ್ವಿ. ಸೊ ನಮ್ದೇನಿದು ಒರಿಜಿನ್ ಆಫ್ ಲೈಫ್ ಅಂತ ಏನೊಂದು ಡೌಟ್ ಇದೆಯಲ್ಲ, ಜೀವಿ ಎಲ್ಲಿಂದ ಹುಟ್ಕೋತು ಅಂತ, ಅದು ಇವಾಗ ಕೆಮಿಕಲ್ ಎವಲ್ಯೂಷನ್ವರೆಗೂ ಬಂದು ನಿಂತಿದೆ. ಸೊ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳಿಂದ ಜೀವಿ ಹುಟ್ಕೊಂಡಿರಬಹುದು ಅಂತ ಅಲ್ಲಿವರೆಗೂ ನಾವು ಓದಿದ್ದೀವಿ. ಕಳೆದ ವಿಡಿಯೋದಲ್ಲಿ ನಾವು ಸ್ಟೇನ್ಲೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್ನಲ್ಲಿ ಏನು ನೋಡಿದ್ವಿ ಅಂತಂದರೆ, ಈ ಪೂರ್ತಿಯಾಗಿ ಒಂದು ಸೆಟಪ್ಪನ್ನು ಅವ್ರು ಮಾಡಿಕೊಂಡ್ರು. ಅಲ್ಲಿ ಬಾಯ್ಲಿಂಗ್ ವಾಟರ್ ಇತ್ತು, ಹೈ ಎಲೆಕ್ಟ್ರೋಡ್ಸ್ಗಳಿತ್ತು, ಅದಾದಮೇಲೆ ಗ್ಯಾಸಸ್ಗಳಿದ್ವು, ಮಿಥೇನ್, ಅಮೋನಿಯಾ ಮತ್ತು ಹೈಡ್ರೋಜನ್ ಗ್ಯಾಸ್ ಇತ್ತು. ಅದಾದಮೇಲೆ ಅಲ್ಲಿ ಎಲೆಕ್ಟ್ರಿಕ್ ಇಂಪಲ್ಸ್ ಕೊಟ್ಟ ಮೇಲೆ, ಎಲೆಕ್ಟ್ರೋಡ್ಸಿಂದ ವೋಲ್ಟೇಜನ್ನು ಕೊಟ್ಟ ಮೇಲೆ ಅಲ್ಲಿ ನಿಮಗೊಂದು ಸೊಲ್ಯೂಷನ್ ಸಿಕ್ತು. ಅದರಲ್ಲಿ ಸಿಂಪಲ್ ಶುಗರ್ ಮಾಲಿಕ್ಯೂಲ್ಸ್ ಅಂದರೆ ಮೊನೊಸೆಕ್ರೈಡ್ಸ್ಗಳು ಸಿಕ್ಕಿದ್ವು, ಅಮೈನೋ ಆ್ಯಸಿಡ್ಸ್ಗಳು ಸಿಕ್ಕಿದ್ವು. ಯಾವ್ಯಾವು? ಅಲನೈನ್, ಆಸ್ಪರ್ಟಿಕ್ ಆ್ಯಸಿಡ್ ಮತ್ತು ಇನ್ನೊಂದು ಗ್ಲೈಸಿನ್. ಸೊ ಸಿಂಪಲ್ ಮೊಲಿಕ್ಯೂಲ್ಸ್ಗಳು, ಆರ್ಗ್ಯಾನಿಕ್ ಮೊಲಿಕ್ಯೂಲ್ಸ್ಗಳು ಅಲ್ಲಿ ಸಿಕ್ಕಿದ್ವು. ಅದರಿಂದ ಜೀವಿ ಹುಟ್ಕೊಂಡಿರ್ಬೋದು ಅಂತ ಥೇರಿ ಆಫ್ ಕೆಮಿಕಲ್ ಎವಲ್ಯೂಷನಲ್ಲಿ ಬಂದಂತಹ ಸೈಂಟಿಸ್ಟ್ಗಳು ಹೇಳಿದರು. ಸೊ ನಮಗೆ ಜೀವಿ ಎಲ್ಲಿ ಹುಟ್ಟಿತು ಅಂತ ಒಂದು ಐಡಿಯಾ ಸಿಕ್ತಿವಾಗ. ಓಕೆ, ಅರ್ಲಿ ಅರ್ತ್ ಏನಿತ್ತು ಅಲ್ಲಿ ನಡೆದಂತಹ ರಿಯಾಕ್ಷನ್ಸ್ಗಳಿಂದ ಇನ್ಆರ್ಗ್ಯಾನಿಕ್ಕಿಂದ ಆರ್ಗ್ಯಾನಿಕ್ ಮೊಲಿಕ್ಯೂಲ್ಸ್ಗಳು ಫಾರ್ಮ್ ಆದವು. ಈ ಆರ್ಗ್ಯಾನಿಕ್ ಮೊಲಿಕ್ಯೂಲ್ಸ್ಗಳು ಮುಂದೆ ಹೋಗ್ತಾ ಹೋಗ್ತಾ ಜೀವಕೋಶ ಆಗಿ ಅಲ್ಲಿಂದ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ಗಳು ಬೆಳೆದವು ಅಂತ ಗೊತ್ತಾಯಿತು. ಸೊ ಜೀವಿ ಎಲ್ಲಿಂದ ಬಂತು ಅಂತ ಗೊತ್ತಾಗಿದ್ದಕ್ಕೆ ಹಿಂಟ್ ಯಾರು ಕೊಟ್ಟರು ನಮಗೆ? ಅರ್ಲಿ ಅರ್ತ್ ಕೊಟ್ಟರು. ಹಾಗಾದರೆ ಈ ಅರ್ತ್ ಹೆಂಗೆ ಫಾರ್ಮ್ ಆಯಿತು, ಸೊ ಅರ್ತ್ ಆಗಲಿ ಅಥವಾ ಈ ಸೋಲಾರ್ ಸಿಸ್ಟಮ್ ಆಗಲಿ ಹೆಂಗೆ ಫಾರ್ಮ್ ಆಯಿತು ಅನ್ನೋದಕ್ಕೂ ಒಂದು ಥೇರಿ ಇದೆ. ಆ್ಯಂಡ್ ದ್ಯಾಟ್ ಥೇರಿ ವಿ ಕಾಲ್ ಇಟ್ ಆ್ಯಸ್ ಅ ಬಿಗ್ ಬ್ಯಾಂಗ್ ಥೇರಿ. ಹೆಸರೇ ಹೇಳುವಂಗೆ ಈ ಥೇರಿ ಎಕ್ಸ್ಪ್ಲನೇಷನ್ ಕೂಡ ತುಂಬ ಜಾಸ್ತಿ ಇದೆ, ಬಿಗ್ ಆಗಿದೆ. ಬಟ್ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾನು ಮೊದಲೇ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಯಾಕಂದರೆ ಸ್ಪೇಸ್ ಕಡಿಮೆ ಇರೋದ್ರಿಂದ, ಎಕ್ಸ್ಪ್ಲನೇಷನ್ ಜಾಸ್ತಿ ಇರೋದ್ರಿಂದ, ಸೊ ನಿಮಗೆ ನಾನು ಹೇಳ್ತಾ ಬರಿತಾ ಹೋದರೆ ಅಷ್ಟು ಅರ್ಥ ಆಗಲ್ಲ. ಸೊ ಮುಂಚೆನೇ ಬರೆದಿಟ್ಕೊಂಡಿದ್ದೀನಿ. ಆ ಪಾಯಿಂಟ್ಸ್ಗಳನ್ನು ಕ್ವಿಕ್ಕಾಗಿ ಹೇಳ್ತೀನಿ. ಪೂರಾ ಡೆಪ್ತಲ್ಲಿ ನಾವು ಹೋಗೋದು ಬೇಡ. ಸೂಪರ್ಫಿಷಿಯಲ್ ಆಗಿ ಅಟ್ಲೀಸ್ಟ್ ನಮಗೆ ಎಷ್ಟು ಬೇಕಲ್ಲ, ಅವಶ್ಯಕತೆ ಇದೆಯಲ್ಲ ನಾಲೆಜು ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಥದ್ದು, ಅಷ್ಟನ್ನು ಮಾತ್ರ ನಾವು ಕಲಿತಾ ಹೋಗೋಣ. ಸೊ ಯಾಕೆ ಬಿಗ್ ಬ್ಯಾಂಗ್ ಥೇರಿ ಬಂತು? ಬಿಕಾಸ್ ಒರಿಜಿನ್ ಆಫ್ ಲೈಫ್ನಲ್ಲಿ ನಾವು ಸಾಕಷ್ಟು ಒಂದಾದಮೇಲೆ ಥೇರೀಸ್ಗಳನ್ನು ನೋಡ್ಕೋತಾ ಬಂದಾಗ ನಮಗೊಂದು ಐಡಿಯಾ ಬಂದಿದೆ ಲೈಫ್ ಎಲ್ಲಿಂದ ಬಂದಿರಬಹುದು ಅಂತ. ಸೊ ಮೇ ಬಿ ಆ ಸಿಂಪಲ್ ಮೊಲಿಕ್ಯೂಲ್ಸ್ಗಳು ಏನು ಫಾರ್ಮ್ ಆಗಿದ್ವಲ್ಲ, ಅಮೈನೋ ಆ್ಯಸಿಡ್ಸು ಮತ್ತು ಸಿಂಪಲ್ ಶುಗರ್ ಮೊಲಿಕ್ಯೂಲ್ಸು, ಪ್ಯೂರಿನ್ ಮೊಲಿಕ್ಯೂಲ್ಸು, ಅಲ್ಲಿಂದ ಒಂದು ಜೀವಕೋಶ ಹುಟ್ಕೊಂಡಿರ್ಬೋದು ಅಂತ ಒಂದು ಐಡಿಯಾ ಬಂದಿದೆ. ಹಾಗಾದರೆ ಈ ಜೀವಕೋಶಕ್ಕಿಂತ ಮುಂಚೆ ಅಲ್ಲೊಂದು ಅರ್ತ್ ಅಂತ ಫಾರ್ಮ್ ಆಯ್ತಲ್ಲ, ಸೊ ಆ ಅರ್ತ್ ಹೆಂಗೆ ಫಾರ್ಮ್ ಆಯಿತು ಅಂತ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಇದೆ ಬಿಗ್ ಬ್ಯಾಂಗ್ ಥೇರಿ ಅಂತ. ಬಟ್ ಅಲ್ಲಿ ಸುಮ್ಮನೆ ಸ್ವಲ್ಪ ಹೇಳಿಬಿಟ್ಟಿದ್ದಾರೆ. ಬಟ್ ಇಲ್ಲಿ ನಾನು ಸ್ವಲ್ಪ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಬರುವಂತಹ ಎಲ್ಲ ಸ್ಟೆಪ್ಸ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿದ್ದಾವೆ. ಇದರಿಂದ ಮುಂದೆ ಬರುವಂತಹ ಇನ್ನೊಂದು ಥೇರಿ ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. So what is this Big Bang theory? Big Bang theory also called as a nebular theory. And ಈ ಥೇರಿಯನ್ನು ಕೊಟ್ಟಂತಹ ವಿಜ್ಞಾನಿ ಇಮ್ಯಾನ್ಯುಯಲ್ ಕ್ಯಾಂಟ್ ಅನ್ನುವಂತಹ ಒಬ್ಬರು ವಿಜ್ಞಾನಿ, KANT. ಯಾವಾಗ 1755ನಲ್ಲಿ ಈ ಥೇರಿಯನ್ನು ಅವರು ಪ್ರಪೋಸ್ ಮಾಡಿದರು, ಎಕ್ಸ್ಪ್ಲೈನ್ ಮಾಡಿದರು. ಓಕೆ, ನೌ ದಿಸ್ ಥೇರಿ ಟೆಲ್ಸ್ ಅಬೌಟ್ ದ ಒರಿಜಿನ್ ಆಫ್ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ಹೆಂಗೆ ಬಂತು, ಯೂನಿವರ್ಸ್ ಏನಿತ್ತು ಅಂತ ಅದು ಹೇಳ್ತಾ ಹೋಗುತ್ತೆ. ಅಕಾರ್ಡಿಂಗ್ ಟು ದಿಸ್ ಥೇರಿ, ಬಿಗ್ ಬ್ಯಾಂಗ್ ಥೇರಿ ಪ್ರಕಾರ ಅಥವಾ ನೆಬ್ಯುಲಾರ್ ಥೇರಿ ಪ್ರಕಾರ, ದ ಸೋಲಾರ್ ಸಿಸ್ಟಮ್ ವಾಸ್ ಒರಿಜಿನೇಟೆಡ್. ಎಲ್ಲಿಂದ ಒರಿಜಿನೇಟ್ ಆಯಿತು ನಮ್ಮ ಸೋಲಾರ್ ಸಿಸ್ಟಮು? ದಿಸ್ ಸೋಲಾರ್ ಸಿಸ್ಟಮ್ ವಾಟ್ ವಿ ಆರ್ ಸೀಯಿಂಗ್ ಟುಡೇ, ಇಟ್ ವಾಸ್ ಒರಿಜಿನೇಟೆಡ್ 5 million years ago. ಅಂದರೆ ತುಂಬ ಹಿಂದೆ ಅದು ಫಾರ್ಮ್ ಆಗಿದೆ. ಆ್ಯಂಡ್ ಇಟ್ ವಾಸ್ ಒರಿಜಿನೇಟೆಡ್ ಫ್ರಮ್ ಅ ರೊಟೇಟಿಂಗ್ ಕ್ಲೌಡ್ ಆಫ್ ಹಾಟ್ ಗ್ಯಾಸಸ್. ಈ ಸೆಂಟೆನ್ಸ್ ತುಂಬ ಇಂಪಾರ್ಟೆಂಟ್. ರೊಟೇಟಿಂಗ್ ಕ್ಲೌಡ್ ಆಫ್ ಹಾಟ್ ಗ್ಯಾಸಸ್ ಕಾಲ್ಡ್ ಆ್ಯಸ್ ನೆಬ್ಯುಲಸ್. ಸೊ ಅದನ್ನೇ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ನಾವು ನೆಬ್ಯುಲಸ್ ಅಂತ
ಅವಾಗ 500 ಮಿಲಿಯನ್ ಇಯರ್ಸ್ 5000 ಮಿಲಿಯನ್ ಇಯರ್ಸ್ ಬ್ಯಾಕ್ ಹಿಂದ್ಗಡೆ ಒಂದು ದೊಡ್ಡದಾದಂತಹ ರೊಟೇಟಿಂಗ್ ಕ್ಲೌಡ್ ಇತ್ತಂತೆ. ಓಕೆ, ಸೊ ಆ ಕ್ಲೌಡ್ನಲ್ಲಿ ಏನಿತ್ತು, ದೇರ್ ವರ್ ದ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್, ಹಾಟ್ ಗ್ಯಾಸಸ್ ಇದ್ದುವಂತೆ. ಆ್ಯಂಡ್ ದಿಸ್ ರೊಟೇಟಿಂಗ್ ಕ್ಲೌಡ್ ಏನಿತ್ತಲ್ಲ, ತುಂಬ ಹ್ಯೂಜ್ ಆದಂತಹ ಕ್ಲೌಡು, ಇಟ್ ವಾಸ್ ಕಾಲ್ಡ್ ಆ್ಯಸ್ ನೆಬ್ಯುಲಸ್. ಸೊ ವಾಟ್ ಈಸ್ ದಿಸ್ ನೆಬ್ಯುಲಸ್? ಇಟ್ ಈಸ್ ಅ ರೊಟೇಟಿಂಗ್ ಕ್ಲೌಡ್ ಆಫ್ ಹಾಟ್ ಗ್ಯಾಸಸ್. ಒನ್ ಬೈ ಒನ್ ಪಾಯಿಂಟ್ ನಾನು ಹೇಳ್ತಾ ಹೋಗ್ತೇನೆ. ಓಕೆ, ನಾವು ದಿಸ್ ರೊಟೇಟಿಂಗ್ ಗ್ಯಾಸ್ ಅಥವಾ ರೊಟೇಟಿಂಗ್ ಕ್ಲೌಡ್ ಆಫ್ ಹಾಟ್ ಗ್ಯಾಸಸ್ ಇದು ಒಂದ್ಸತಿ ಎಕ್ಸ್ಪ್ಲೋಡ್ ಆಯ್ತಂತೆ, ಅಂದರೆ ಬ್ಲಾಸ್ಟ್ ಆಯಿತು ಅಂತ. ಇದು ಕೂಡ ಕತೆ ಮೂಲಕ ನೀವು ನೆನ್ಪಿಟ್ಕೋಬಹುದು. ಸೊ ದಿಸ್ ಬಿಗ್ ಕ್ಲೌಡ್ ಏನಿತ್ತಲ್ಲ ಅದು ಬ್ಲಾಸ್ಟ್ ಆಯಿತು, ಎಕ್ಸ್ಪ್ಲೋಡ್ ಆಯಿತು. ಅದಕ್ಕೆ ಇದನ್ನ ಬಿಗ್ ಬ್ಯಾಂಗ್ ಅಂದರೆ ಜೋರಾಗಿ ಆವಾಜ್ ಮಾಡೋದು, ಬಿಗ್ ಬ್ಯಾಂಗ್. ಸೊ ಇದೇನು ಹ್ಯೂಜ್ ಕ್ಲೌಡ್ ಇತ್ತಲ್ಲ ಆ ಕ್ಲೌಡು ಎಕ್ಸ್ಪ್ಲೋಡ್ ಆಯಿತು ಆ್ಯಂಡ್ ಇಟ್ ಫಾರ್ಮ್ಡ್ ಸ್ಮಾಲ್ ಪೀಸಸ್, ಅಂದರೆ ಈ ಥರ ಸ್ಮಾಲ್ ಆದಂತಹ ಕ್ಲೌಡ್ಸ್ಗಳನ್ನು ಅದು ಮತ್ತೆ ಫಾರ್ಮ್ ಮಾಡಿತು. ಸೊ ಈ ಕ್ಲೌಡ್ನಲ್ಲಿ ಏನಿದ್ದಾವೆ, ಇಲ್ಲಿರುವಂತಹ ಹಾಟ್ ಗ್ಯಾಸಸ್ಗಳೇ ಇದ್ದಾವೆ. ಸೊ ದಿಸ್ ರೊಟೇಟಿಂಗ್ ಕ್ಲೌಡ್ ಆಫ್ ಹಾಟ್ ಗ್ಯಾಸಸ್ ನೆಕ್ಸ್ಟ್ ಸ್ಟೆಪ್ ಎಕ್ಸ್ಪ್ಲೋಡೆಡ್ ಇಂಟು ಸೆವೆರಲ್ ಪೀಸಸ್ ಆಫ್ ಹಾಟ್ ಗ್ಯಾಸಸ್ ಕಾಲ್ಡ್ ಆ್ಯಸ್ ನೆಬ್ಯುಲೆ. ಸೊ ಈ ಏನು ಸ್ಮಾಲ್ ಪೀಸಸ್ಗಳನ್ನು ಫಾರ್ಮ್ ಮಾಡಿದ್ದೀವಲ್ಲ, ದೀಸ್ ಆರ್ ಕಾಲ್ಡ್ ಆ್ಯಸ್ ಅ ನೆಬ್ಯುಲೆ. ಆ್ಯಂಡ್ ಈ ಎಲ್ಲ ಪೀಸಸ್ಗಳಲ್ಲಿ ಒಂದು ಪೀಸು ನಮ್ಮ ಈಗಿರುವಂತಹ ಸೋಲಾರ್ ಸಿಸ್ಟಮನ್ನು ಫಾರ್ಮ್ ಮಾಡಿದೆ ಅಂತ ಅವರು ಹೇಳಿದರು. ಸೊ ನಾವು 3ನೇ ಸ್ಟೆಪ್ಪಿಗಿದ್ದೀವಿ. ಸೊ ಈ ಕ್ಲೌಡಿಂದ ಪೀಸಸ್ಗಳು ಫಾರ್ಮ್ ಆಯಿತು. ಅದರಲ್ಲಿ ಒಂದು ಪೀಸು ನಾವು ಕಾಣುವಂತಹ ಸೋಲಾರ್ ಸಿಸ್ಟಮ್ ಏನಿದೆ, ಸೌರವ್ಯೂಹ ಅಂತ ಇದೆಯಲ್ಲ, ಮಧ್ಯದಲ್ಲಿ ಸೂರ್ಯ ಇದ್ದಾನೆ, ಅಗೇನ್ ಆರ್ಬಿಟ್ಸ್ಗಳಿದ್ದಾವೆ, ಇಮ್ಯಾಜಿನರಿ ಲೈನ್ಸ್ಗಳು, ಆ ಲೈನ್ಸ್ ಮೇಲೆ ಪ್ಲ್ಯಾನೆಟ್ಸ್ಗಳು ಪೂರ್ತಿ ರಿವಾಲ್ವ್ ಆಗ್ತವೆ, ರೊಟೇಟ್ ಆಗ್ತವೆ ಅಂತೇನು ಹೇಳ್ತೀವಲ್ಲ. ಸೊ ದಿಸ್ ಸೋಲಾರ್ ಸಿಸ್ಟಮ್ ವಾಸ್ ಒರಿಜಿನಲಿ ಕ್ರಿಯೇಟೆಡ್ ಬೈ ಎ ನೆಬ್ಯುಲೆ. ಮಿಕ್ಕಿದ ಏನೇನು ಪೀಸಸ್ ಎಲ್ಲೆಲ್ಲಿದ್ದಾವೆ ಅವು ಫುಲ್ ಬ್ರಹ್ಮಾಂಡದಲ್ಲಿ, ಯೂನಿವರ್ಸ್ನಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಅವು ಸ್ಪ್ರೆಡ್ ಆಗಿದ್ದಾವೆ. ಸೊ ವಿ ನೋ ಓನ್ಲಿ ಅವರ್ ಸೋಲಾರ್ ಸಿಸ್ಟಮ್. ಅದಕ್ಕೆ ನೋಡಿ ಇವಾಗ ನಾವು ಬೇರೆ ಪ್ಲ್ಯಾನೆಟ್ ಅಲ್ಲ, ಬೇರೆ ಎಲ್ಲೋ ಒಂದು ಸ್ಪೇಸ್ನಲ್ಲಿ, ಜಗತ್ತಿನಲ್ಲೂ ಅಲ್ಲೂ ಕೂಡ ಲೈಫ್ ಇರ್ಬೋದು. ಏಲಿಯನ್ಸ್ ಅಂತ ನಾವು ಹೇಳ್ತೀವಲ್ಲ, ಸ್ವಲ್ಪ ಜನ ಸೈಂಟಿಸ್ಟ್ ಹೇಳ್ತಾರೆ ಏಲಿಯನ್ಸ್ ಇರೋದು ನಿಜ ಬೇರೆ ಕಡೆ ಅಂತ. ಯಾಕಂದರೆ ನಮಗೆ ಗೊತ್ತಿರೋದು ಒಂದು ನೆಬ್ಯುಲೆ ಮಾತ್ರ, ಮಿಕ್ಕಿದ ಪೀಸಸ್ ಇನ್ನು ಎಲ್ಲೆಲ್ಲಿ ಹೋಗಿ ಏನೇನಾಗಿದ್ದಾವೆ ಅಂತ ನಮಗೆ ಗೊತ್ತಿಲ್ಲ. ಓಕೆ, ಸೊ ದಿಸ್ ಸೋಲಾರ್ ಸಿಸ್ಟಮ್ ಏನಿದೆಯಲ್ಲ, ಇದರ ಒಳಗಡೆ ಇರುವಂತಹ ಸಾಕಷ್ಟು ಪ್ಲ್ಯಾನೆಟ್ಸ್ಗಳಲ್ಲಿ ಒಂದು ಪ್ಲ್ಯಾನೆಟ್ ಯಾವುದು, ಅರ್ತ್. ಹೆಂಗೆ ಇದು ಅರ್ತ್ ಫಾರ್ಮ್ ಆಯ್ತು ಇವಾಗ? ಇಲ್ಲೇನು ಗ್ಯಾಸಸ್ಗಳಿದ್ದವಲ್ಲ, ಹಾಟ್ ಗ್ಯಾಸಸ್ಗಳಿದ್ದವಲ್ಲ, ಸೊ ಅಗೇನ್ ಆ ಹಾಟ್ ಗ್ಯಾಸಸ್ನಲ್ಲೇ ಒಂದೊಂದು ಪೂರ್ತಿ ಇನ್ನೂ ಕಂಡೆನ್ಸೇಷನ್ ಆಗಿ ಅಲ್ಲಿ ಗ್ಲೋಬ್ಯುಲರ್ ಸ್ಟ್ರಕ್ಚರ್ಸ್ಗಳನ್ನು ಫಾರ್ಮ್ ಮಾಡಿದ್ದು. ಅದರಲ್ಲಿ ಒಂದು ಸ್ಟ್ರಕ್ಚರ್ ಯಾವುದು, ಅರ್ತ್. ಸೊ ವಾಟ್ ಈಸ್ ದಿಸ್ ಅರ್ತ್? ಅಗೇನ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಗ್ಯಾಸಸ್, ಹೌದು ತಾನೆ? ಸೊ ಇದು ನೆಬ್ಯುಲೆ ಏನಿದೆಯಲ್ಲ, ನೆಬ್ಯುಲೆದಲ್ಲಿ ಅಗೇನ್ ಮತ್ತೆ ಗ್ಯಾಸಸ್ಗಳು ಅಲ್ಲಲ್ಲಿ ಕಂಡೆನ್ಸೇಷನ್ ಆಗಿ ಬೇರೆ ಬೇರೆ ಸ್ಟ್ರಕ್ಚರ್ಸ್ಗಳನ್ನು, ಸ್ಮಾಲ್ ಪೀಸಸ್ಗಳನ್ನು ಫಾರ್ಮ್ ಮಾಡಿದ್ದಾವೆ. ಮಧ್ಯದಲ್ಲಿ ಏನಿದೆ, ಹಾಟ್ ಗ್ಯಾಸನ್ನು ಹೊಂದಿರುವಂತಹ ಸೂರ್ಯ ಇದ್ದಾನೆ, ಸನ್ ಇದ್ದಾನೆ. ಸೊ ಇದರಲ್ಲಿ ನಾವು ಅರ್ಥನ್ನು ನೆಕ್ಸ್ಟ್ ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಸೊ ವಾಟ್ ವಾಸ್ ದಿಸ್ ಅರ್ತ್ ಅರ್ಲಿಯರ್? ಮುಂಚೆ ಅರ್ತ್ ಹೆಂಗಿತ್ತು, ಇವಾಗಿರುವಂಗೆ ಅರ್ತ್ ಕ್ರಸ್ಟು, ಅರ್ತ್ ಕೋರು, ಆಮೇಲೆ ಅಟ್ಮಾಸ್ಫಿಯರ್ ಅಂತ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಅ ಬಾಲ್ ಲೈಕ್ ಸ್ಟ್ರಕ್ಚರ್ ವಿತ್ ಅಗ್ರಿಗೇಷನ್ ಆಫ್ ಅಥವಾ ಗ್ರೂಪ್ ಆಫ್ ಹಾಟ್ ಗ್ಯಾಸಸ್. ಸೊ ಈ ಗ್ಯಾಸಸ್ನಲ್ಲಿ ಸಾಕಷ್ಟು ಎಲಿಮೆಂಟ್ಸ್ಗಳಿದ್ದುವಂತೆ. ಸೊ ದೀಸ್ ಗ್ಯಾಸಿಯಸ್ ಏನು ಪಾರ್ಟಿಕಲ್ಸ್ ಇದ್ವಲ್ಲ, ಅವು ಹೈಡ್ರೋಜನ್ ಆಗ್ಬೋದು, ನೈಟ್ರೋಜನ್ ಆಗ್ಬೋದು, ಸಿಲಿಕಾನ್ ಆಗ್ಬೋದು, ಅರ್ಗಾನ್ ಆಗ್ಬೋದು, ಹೀಲಿಯಮ್ ಆಗ್ಬೋದು. ಸೊ ಇಟ್ ವಾಸ್ ಜಸ್ಟ್ ಅ ಫುಲ್ ಗ್ರೂಪ್ ಆಫ್ ಮೆನಿ ಗ್ಯಾಸಸ್. ಅಲ್ಯೂಮಿನಿಯಮ್ಮು, ನಿಕೆಲ್ಲು, ಐರನ್ನು, ಸೊ ಬೇರೆ ಬೇರೆ ಎಲಿಮೆಂಟ್ಸ್ಗಳಿಂದ ಕೂಡಿದಂತಹ ಒಂದು ಹಾಟ್ ಬಾಲ್ ಆಫ್ ಗ್ಯಾಸ್ ಇತ್ತಂತೆ. ಸೊ ನಮ್ಮದು ಎಕ್ಸ್ಪ್ಲನೇಷನ್ ಇವಾಗ ಇಲ್ಲಿಗೆ ಬಂತು. ಸೊ ವಾಟ್ ಈಸ್ ದಿಸ್? ದಿಸ್ ವಾಸ್ ದ ಟೂ ಅರ್ಲಿ ಅರ್ತ್. ಇಟ್ ವಾಸ್ ದ ಐಟಮ್ಸ್ ಆಫ್ ವೇರಿಯಸ್ ಎಲಿಮೆಂಟ್ಸ್. ವಾಟ್ ಇಟ್ ವಾಸ್ ಮೇಡ್ ಅಪ್ ಆಫ್? ಇಟ್ ವಾಸ್ ಮೇಡ್ ಅಪ್ ಆಫ್ ಐಟಮ್ಸ್ ಆಫ್ ವೇರಿಯಸ್ ಎಲಿಮೆಂಟ್ಸ್. ಓಕೆ, ನಾವು ತುಂಬ ಹಾಟ್ ಆಗಿರುವಂತಹ, ಅಂದರೆ ಫುಲ್ ಟೆಂಪ್ರೇಚರ್ ಜಾಸ್ತಿ ಇರುವಂತಹ ಏನಿದು ಅರ್ತ್ ಇದೆಯಲ್ಲ, ದ ಟೆಂಪ್ರೇಚರ್ ವಾಸ್ ಅಪ್ರಾಕ್ಸಿಮೇಟ್ಲಿ 4000 ಡಿಗ್ರಿ ಸೆಲ್ಸಿಯಸ್ ಟು 8000 ಡಿಗ್ರಿ ಸೆಲ್ಸಿಯಸ್. ಅಷ್ಟು ಬರ್ನಿಂಗ್, ಅಷ್ಟು ಹಾಟ್ ಆಗಿತ್ತಂತೆ. ಸೊ ಸ್ಲೋ ಆಗಿ ಈ ಟೆಂಪ್ರೇಚರು ರೆಡ್ಯೂಸ್ ಆಗ್ತಾ ಬಂತು. ಓಕೆ, ಟೆಂಪ್ರೇಚರ್ ಅಷ್ಟೇ ಉಳಿಲಿಲ್ಲ. ಸೊ ಈ ಸ್ಲೋ ಆದಂತಹ ಏನು ಟೆಂಪ್ರೇಚರ್ ಕಡಿಮೆ ಆಗ್ತಾ ಬಂತಲ್ಲ, ಅವಾಗೇನಾಯಿತು, ನಾವು ನಿನ್ನೆ ನೋಡಿದ್ವಲ್ಲ, ನೀರನ್ನು ಬಾಯ್ಲ್ ಮಾಡಬೇಕಾದ್ರೆ ಅದು ಗ್ಯಾಸಿಯಸ್ ಫಾರ್ಮ್, ವೇಪರ್ ಫಾರ್ಮಲ್ಲಿ ಹೋಗಿ ಅಂಟ್ಕೊಂಡಿರುತ್ತೆ ಎಲ್ಲಿಗೆ, ಪ್ಲೇಟಿಗೆ. ಬಟ್ ನಾವು ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಟೆಂಪ್ರೇಚರ್ ಕಡಿಮೆ ಆಗ್ತಾ ಬಂತ. ಸೊ ಅದೇನು ವೇಪರ್ ಇತ್ತಲ್ಲ, ಅದೇನಾಯ್ತು ಅವಾಗ ಲಿಕ್ವಿಡ್ ಫಾರ್ಮ್ ಆಯಿತು.
ಓಕೆ, ಅದೇ ಲಿಕ್ವಿಡನ್ನು ನೀವು ಇನ್ನೂ ಟೆಂಪ್ರೇಚರ್ ಕಡಿಮೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಐಸ್ ಆಗುತ್ತೆ. ಸೊ ಅದೇ ಕಾನ್ಸೆಪ್ಟನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಟೆಂಪ್ರೇಚರ್ ಜಾಸ್ತಿ ಇರೋದಕ್ಕೆ ಇಲ್ಲೆಲ್ಲವೂ ಗ್ಯಾಸಿಯಸ್ ಫಾರ್ಮಲ್ಲಿದ್ದಾವೆ. ಸೊ ಸ್ಲೋ ಆಗಿ ಈ ಟೆಂಪ್ರೇಚರು ಕಡಿಮೆ ಆಗ್ತಾ ಬಂತು. ಅಂದರೆ ಪಟ್ ಅಂತ ಒಂದೇ ದಿವಸದಲ್ಲಿ 2 ದಿವಸದಲ್ಲಿ 38 ಡಿಗ್ರಿ ಹಂಗಾಗಲಿಲ್ಲ. ಗ್ರ್ಯಾಜುವಲ್ ಆಗಿ ಅಗದಿ ಸ್ಲೋ ಆಗಿ ಟೆಂಪ್ರೇಚರು ಕಡಿಮೆ ಆಗ್ತಾ ಬಂತು. ಟೆಂಪ್ರೇಚರ್ ಕಡಿಮೆ ಆಗ್ತಾ ಬಂದಂಗೆ ಈ ಹೆವಿ ಮೊಲಿಕ್ಯೂಲ್ಸ್ಗಳೇನಿದ್ದಾವಲ್ಲ, ಎಲಿಮೆಂಟ್ಸ್ಗಳೇನಿದ್ದಾವಲ್ಲ, ಅಥವಾ ಲೆಸ್ ವೊಲಟೈಲ್ ಅಂದರೆ ಆವಿ ಆಗದೇ ಇರುವಂತಹ ಏನು ಮೊಲಿಕ್ಯೂಲ್ಸ್ಗಳಿದ್ದಾವಲ್ಲ ಅವೇನಾದರೂ ಸ್ಲೋ ಆಗಿ ಕಂಡೆನ್ಸೇಷನ್ ಆಗ್ತಾ ಬಂದವು. ಯಾವುವು? ಹೆವಿ ಎಲಿಮೆಂಟ್ಸ್ಗಳು. ಸೊ ಇಲ್ಲಿರುವಂತಹ ಏನು ಗ್ರೂಪ್ ಆಫ್ ಗ್ಯಾಸಸ್ಗಳಿದ್ವಲ್ಲ ಅದರಲ್ಲಿ ಹೆವಿ ಮೊಲಿಕ್ಯೂಲ್ಸ್ಗಳು ಏನು ಮಾಡಿದ್ವು, ಇವು ಪೂರ್ತಿಯಾಗಿ ಸೆಂಟರ್ನಲ್ಲಿ ಕಂಡೆನ್ಸೇಷನ್ ಆಗ್ತಾ ಬಂದವು. ಅವು ತಮ್ಮ ಗ್ಯಾಸಿಯಸ್ ಫಾರ್ಮಿಂದ ಹೊರಗಡೆ ಬರ್ತಾ ಬಂದು, ಅಥವಾ ಅವು ಕಂಡೆನ್ಸ್ ಆಗ್ತಾ ಕಾಂಪ್ಯಾಕ್ಟ್ ಆಗ್ತಾ ಸಾಲಿಡ್ ಆಗ್ತಾ ಹಾರ್ಡ್ ಆಗ್ತಾ ಬಂದು. ಸೊ ವಾಟ್ ಆರ್ ದೋಸ್ ಆರ್ ದ ಹೆವಿ ಮೆಟಲ್ಸ್. ಯಾವ್ಯಾವು? ಐರನ್ ಇರ್ಬೋದು, ನಿಖೇಲ್ ಇರ್ಬೋದು. ಅವು ಪೂರ್ತಿಯಾಗಿ ಕಂಡೆನ್ಸೇಷನ್ ಆಗ್ತಾ ಅಂಡರ್ ದ ಗ್ರಾವಿಟಿ ಅವೆಲ್ಲವೂ ಒಂದೇ ಕಡೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಇದರಿಂದ ಏನಾಯಿತು, ಸೆಂಟರ್ನಲ್ಲಿ ಇದೇನು ಫುಲ್ ಬಾಲ್ ಇತ್ತಲ್ಲ ಇದ್ರದ್ದು ಸೆಂಟರ್ನಲ್ಲಿ ಹೆವಿ ಪಾರ್ಟಿಕಲ್ಸ್, ಹೆವಿ ಎಲಿಮೆಂಟ್ಸ್ಗಳು ಬಂದು. ಆ್ಯಂಡ್ ದ್ಯಾಟ್ ಫಾರ್ಮ್ ದ ಅರ್ತ್ ಕೋರ್. ನಾವೇನು ಇವಾಗ ಅರ್ತ್ ಕೋರ್ ಅಂತ ಹೇಳ್ತೀವಲ್ಲ, ನೀವು ಭೂಮಿ ಒಳಗಡೆ ಸೆಂಟರ್ ಪಾಯಿಂಟ್ವರೆಗೂ ಹೋಗ್ತಾ ಹೋದರೆ ನಿಮಗೆ ಹೆವಿ ಮೆಟಲ್ಸ್ಗಳು ಸಿಗ್ತವೆ. ಸೊ ವೇರ್ ಇಟ್ ವಾಸ್ ಫಾರ್ಮ್ಡ್ ಫ್ರಮ್. ಸೊ ಇಲ್ಲೇನಿತ್ತಲ್ಲ ಅರ್ಲಿ ಅರ್ತು, ಅಲ್ಲಿ ಹೆವಿ ಮೆಟಲ್ಸು ಕಂಡೆನ್ಸೇಷನ್ ಆಗ್ತಾ ಒಳಗಡೆ ಬಂದು ಹೋಗು. ಓಕೆ, ನೆಕ್ಸ್ಟು ಇದಕ್ಕಿಂತ ಸ್ವಲ್ಪ ಲೈಟ್ ಆಗಿರುವಂತಹ ಎಲಿಮೆಂಟ್ಸ್ಗಳೇನಿದಾವಲ್ಲ ಅವು ಕೂಡ ನೆಕ್ಸ್ಟ್ ಮುಂದೆ ಇನ್ನೂ ಕೂಲ್ ಆಗ್ತಾ ಹೋದಂಗೆ ಅವು ಕೂಡ ಕಂಡೆನ್ಸೇಷನ್ ಆಗ್ತಾ ಬಂದವು. ಆ್ಯಂಡ್ ದೇ ಫಾರ್ಮ್ ದ ನೆಕ್ಸ್ಟ್ ಲೇಯರ್. ಅವು ಯಾವ್ಯಾವ ಇರ್ಬೋದು? ಅಲ್ಯೂಮಿನಿಯಂ ಇರ್ಬೋದು, ಸಿಲಿಕಾನ್ ಇರ್ಬೋದು. ಸೊ ಅಂತಹ ಲೆಸ್ ವೊಲಟೈಲ್ ಕಂಪೇರ್ ಟು ದೀಸ್ ಎಲಿಮೆಂಟ್ಸ್, ಲೆಸ್ ವೊಲಟೈಲ್ ಇರುವಂತಹ ಏನು ಕೆಮಿಕಲ್ಸ್ ಇದ್ದಾವೆ ಅವು ಒಂದು ನೆಕ್ಸ್ಟ್ ಲೈನಲ್ಲಿ ಬಂದು ಸೇರಿಕೊಂಡ್ವು. ಹಾಗೆ ಇನ್ನೂ ಸ್ಲೋ ಆಗ್ತಾ ಕೆಲವೊಂದು ಮೊಲಿಕ್ಯೂಲ್ಸ್ಗಳು ಗ್ಯಾಸಸ್ ಫಾರ್ಮ್ನಲ್ಲೇ ಉಳಿದವು. ಆ್ಯಂಡ್ ದೇ ಫಾರ್ಮ್ ದ ಔಟರ್ ಅಟ್ಮಾಸ್ಫಿಯರ್. ಹೈಡ್ರೋಜನ್ ಆಗ್ಬೋದು, ನೈಟ್ರೋಜನ್ ಆಗ್ಬೋದು, ವಾಟರ್ ವೇಪರ್ಸ್ಗಳಾಗ್ಬೋದು. ಅವು ಏನು ಮಾಡಿದ್ವು, ಅರ್ತ್ ಸುತ್ತಲೂ ಒಂದು ಅಟ್ಮಾಸ್ಫಿಯರನ್ನು ಒಂದು ಕ್ರಿಯೇಟ್ ಮಾಡಿದ್ವು. ಆ್ಯಂಡ್ ವಾಟ್ ದಿಸ್ ಅಟ್ಮಾಸ್ಫಿಯರ್ ಕನ್ಸಿಸ್ಟ್ ಆಫ್ ದ ಮೊಲಿಕ್ಯೂಲ್ಸ್ ಇನ್ ಗ್ಯಾಸಿಯಸ್ ಫಾರ್ಮ್. ಗೊತ್ತಾಯ್ತಾ? ಅಟ್ಲೀಸ್ಟ್ ನೀವು ಒಂದು ಇಮ್ಯಾಜಿನ್ ಮಾಡ್ಬೋದಾ, ಒಂದು ಕಲ್ಪನೆ ಅಂತ ಮಾಡ್ಬೋದಾ? ಸೊ ಅರ್ಲಿಯರ್ ಇಟ್ ವಾಸ್ ಅ ಫುಲ್ ಹಾಟ್ ಬಾಲ್ ಆಫ್ ಗ್ಯಾಸಸ್. ಟೆಂಪ್ರೇಚರ್ ಕಡಿಮೆ ಆಗ್ತಾ ಬಂದಂಗೆ ಆ ಎಲ್ಲ ಮೊಲಿಕ್ಯೂಲ್ಸ್ಗಳು ಒಂದೊಂದಾಗಿ ಅವರದ್ದೇನು ವೊಲಟೈಲಿಟಿ ಐತೆಲ್ಲ, ಅಂದರೆ ಕೆಲವೊಂದು ಜಾಸ್ತಿ ಗ್ಯಾಸಿಯಸ್ ಆಗಿಬಿಡ್ತವೆ, ಕೆಲವೊಂದು ಸ್ಲೋ ಆಗಿ ಗ್ಯಾಸಿಯಸ್ ಆಗ್ತವೆ. ಸೊ ಲೆಸ್ ವೊಲಟೈಲ್ ಇರೋವು ಫಸ್ಟ್ ಒಳಗಡೆ ಬಂದು, ಬಿಕಾಸ್ ದೇ ಆರ್ ಹೆವಿ ಮೊಲಿಕ್ಯೂಲ್ಸ್ ಇದ್ದಾವೆ. ಅದಾದಮೇಲೆ ಅದಕ್ಕಿಂತ ಸ್ವಲ್ಪ ಲೆಸ್ ವೊಲಟೈಲ್ ಇದ್ದಿದ್ವು, ಅವೇನು ಮಾಡಿದ್ವು, ನೆಕ್ಸ್ಟ್ ಲೇಯರನ್ನು ಫಾರ್ಮ್ ಮಾಡಿದ್ವು. ಸೊ ಇದರಿಂದ ಏನಾಯಿತು, ಒಂದು ಪರ್ಫೆಕ್ಟ್ ಆದಂತಹ ಒಂದು ಅರ್ತ್ ಅಂತ ಫಾರ್ಮ್ ಆಯಿತು. ಸೊ ನಮಗೂ ಕೂಡ ಇವಾಗಿರುವಂತಹ ಅರ್ತ್ನಲ್ಲಿ ಏನು ಸಿಗುತ್ತೆ, ಮಧ್ಯದಲ್ಲಿ ಅರ್ತ್ ಕೋರ್ ಸಿಗುತ್ತೆ, ಅದಾದಮೇಲೆ ಅರ್ತ್ ಕ್ರಸ್ಟ್ ಸಿಗುತ್ತೆ, ಆಮೇಲೆ ಹೊರಗಡೆ ಏನಿದೆ ಸುತ್ತಲೂ ಏನಿದೆ ಗ್ಯಾಸಿಯಸ್ ಮೊಲಿಕ್ಯೂಲ್ಸ್ಗಳು ಅಕ್ಯುಪೈ ಆಗಿದ್ದಾವೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಅಟ್ಮಾಸ್ಫಿಯರ್. ಸೊ ಇಲ್ಲಿಂದ ಶುರು ಆಗುತ್ತೆ ಕತೆ, ಅರ್ತ್ ಹೆಂಗೆ ಫಾರ್ಮ್ ಆಯಿತು ಅಂತ. ಸೊ ಇಲ್ಲಿಗೆ ಬಂದ್ವಾ, ಇವನ್ ಸ್ಟಿಲ್ ಇಟ್ ಈಸ್ ಅ ಅರ್ಲಿಯರ್ ಅರ್ತ್ ಓನ್ಲಿ. ಪ್ರೆಸೆಂಟ್ ಡೇ ಅರ್ತಿಗೆ ನಾವಿನ್ನೂ ಬಂದಿಲ್ಲ, ಇದಿನ್ನೂ ಅರ್ಲಿಯರ್ ಅರ್ತೆ. ಜಸ್ಟ್ ಗ್ಯಾಸಸ್ಗಳು ಕಂಡೆನ್ಸೇಷನ್ ಆಗ್ತಾ ಲೇಯರ್ಸ್ಗಳನ್ನು ಫಾರ್ಮ್ ಮಾಡಿದ್ದಾವೆ. ಓಕೆ, ಇದಾದಮೇಲೆ ಸ್ಲೋ ಆಗಿ ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಸೊ ಸ್ಲೋ ಆಗಿ ಅರ್ತ್ ಕೂಲ್ ಆಗ್ತಿರೋದು ಇನ್ನೂ ನಡೀತಾನೆ ಇದೆ, ಕೂಲಿಂಗ್ ಪ್ರೊಸೆಸ್ಸು. ಒಂದು ಕಡೆ ಇನ್ನೂ ಅದು ಬಿಸಿನೂ ಇದೆ, ಬಟ್ ಗ್ರ್ಯಾಜುವಲ್ ಆಗಿ ಹಿಂದಿಗೆ ಕಂಪೇರ್ ಮಾಡಿದರೆ, ಅಂದರೆ ಈ ಸ್ಟೇಜಿಗೆ ಬಂದಾಗ ನೀವು ಈ ಸ್ಟೇಜಿಗೆ ನೋಡಿ, ಈ ಸ್ಟೇಜಿಗೆ ಬಂದಾಗ ಅದ್ರ ಹಿಂದಿನ ಸ್ಟೇಜಿಗೆ ನೋಡಿ. ಸೊ ಇಲ್ಲಿ ಎಷ್ಟು ಟೆಂಪ್ರೇಚರ್ ಇತ್ತು, ಸ್ವಲ್ಪ ಇಲ್ಲಿ ಕಡಿಮೆ ಆಗಿರುತ್ತೆ. ಬಿಸಿ ಅಂತೂ ಇದ್ದೇ ಇರುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕೂಲ್ ಆಗಿರುತ್ತೆ. ಯಾಕಂದರೆ ಎವಲ್ಯೂಷನ್ ಪ್ರೋಸೆಸ್ ಅನ್ನುವಂಥದ್ದು ಅಥವಾ ಇದೇನು ಫಾರ್ಮೇಷನ್ ಆಫ್ ಅರ್ತ್ ಯೂನಿವರ್ಸ್ ಇದೆಯಲ್ಲ, ಇವೆಲ್ಲವೂ ಸ್ಲೋ ಆಗಿ ನಡೆಯುವಂತಹ ಪ್ರೋಸೆಸ್. ಇಲ್ಲಿರುವಷ್ಟು ಟೆಂಪ್ರೇಚರು ಇಲ್ಲಿರೋದಿಲ್ಲ, ಇಲ್ಲಿರುವಷ್ಟು ಟೆಂಪ್ರೇಚರು ನೆಕ್ಸ್ಟ್ ಸ್ಟೇಜ್ನಲ್ಲಿ ಇರೋದಿಲ್ಲ. ಸೊ ಗ್ರ್ಯಾಜುವಲ್ ಆಗಿ ಅರ್ತ್ ಏನು ಫಾರ್ಮ್ ಆಗಿತ್ತಲ್ಲ, ಕೂಲಿಂಗ್ ಪ್ರೊಸೆಸ್ಸು ಕಂಟಿನ್ಯೂಸ್ ಆಗ್ತಾನೆ ಇದೆ. ಸೊ ನೆಕ್ಸ್ಟ್ ಕೂಲ್ ಆಗ್ತಾ ಬಂದಂಗೆ ಇಲ್ಲಿರುವಂತಹ ಏನು ಮೊಲಿಕ್ಯೂಲ್ಸ್ಗಳಿದ್ವಲ್ಲ, ಅಟ್ಮಾಸ್ಫಿಯರ್ನಲ್ಲಿರುವಂತಹ ಏನು ಮೊಲಿಕ್ಯೂಲ್ಸ್ಗಳಿದ್ವಲ್ಲ ಅವು ಒಂದಕ್ಕೊಂದು ಕಂಬೈನ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಅದನ್ನೇ ನಾವು ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನಲ್ಲಿ ಓದಿದ್ವಲ್ಲ, ಇನ್ಆರ್ಗ್ಯಾನಿಕ್ ಮೊಲಿಕ್ಯೂಲ್ಸ್ಗಳು ಸ್ಲೋ ಆಗಿ ಅವು ಆರ್ಗ್ಯಾನಿಕ್ ಮೊಲಿಕ್ಯೂಲ್ಸ್ಗಳನ್ನು ಫಾರ್ಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು ಅಂತ. ಅದರದ್ದೆಲ್ಲ ಹಿಂದಿನ ಸ್ಟೋರಿ ಇದು. ಓಕೆ, ಸೊ ಅಟ್ಮಾಸ್ಫಿಯರ್ನಲ್ಲಿರುವಂತಹ ನೈಟ್ರೋಜನ್ನು, ಹೈಡ್ರೋಜನ್ನು, ವಾಟರ್ ವೇಪರು ಅವೆಲ್ಲವೂ ಒಂದಕ್ಕೊಂದು ರಿಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಲ್ಲಿ ಫಾರ್ಮ್ ಆದಂತಹ ಕೆಮಿಕಲ್ಸ್ ಯಾವುದು, ಅಮೋನಿಯಾ ಮತ್ತು ಮಿಥೇನ್ ಆಗಲಿ ಅಥವಾ ವಾಟರ್ ವೇಪರ್ಸ್ಗಳಾಗಲಿ ಇಲ್ಲಿ ಅವು ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ವು.
ಗೊತ್ತಾಯ್ತಾ ನಿಮಗೆ? ಈ ಸ್ಟೆಪ್ ಗೊತ್ತಾಯ್ತಾ? ಸೊ ಕೂಲಿಂಗ್ ಕಂಟಿನ್ಯೂ ಆಗ್ತಾ ಹೋದಂಗೆ ಒಂದೊಂದೇ ರಿಯಾಕ್ಷನ್ಸ್ಗಳು ಆಗ್ತಾ ಹೋಗ್ತವೆ. ಸೊ ಒಂದ್ಸತಿ ಇಲ್ಲಿ ವಾಟರ್ ವೇಪರ್ಸ್ಗಳು ಫಾರ್ಮ್ ಆದವಲ್ಲ, ಈ ವಾಟರ್ ವೇಪರ್ ಕೂಲಿಂಗ್ ನಡೀತಾ ಇದೆ, ಬಟ್ ಸ್ಟಿಲ್ ಹಾಟ್ ಅಂತೂ, ಅದು ಜಾಸ್ತಿ ಹೀಟ್ ಅಂತೂ ಇದ್ದೇ ಇದೆಯಾ ಅರ್ತ್ ಮೇಲೆ. ಸೊ ಇದರಿಂದ ಏನಾಯಿತು, ಇಲ್ಲಿ ಫಾರ್ಮ್ ಆದಂತಹ ವಾಟರು ಮತ್ತೆ ಅದು ಎವಾಪರೇಟ್ ಆಯಿತು, ಮತ್ತೆ ಅದು ಆವಿಯಾಗಿ ಆ ಆವಿಯಾದಂತಹ ನೀರು ಅಗೇನ್ ಇದೇನಾಯಿತು, ರೇನ್ ಆಯಿತು. ಸಿ ಹಿಯರ್, ನಾನು ಇದನ್ನೇನು ಮಾಡಿದ್ದೀನಿ, ಕಂಟಿನ್ಯೂಸ್ ಪ್ರೋಸೆಸ್ಸನ್ನು ಹಾಕಿದ್ದೀನಿ. ಅಂದರೆ ಇದು ಸೈಕಲ್ ಥರ, ನಾವು ರೇನ್ ಸೈಕಲ್ ಅಥವಾ ವಾಟರ್ ಸೈಕಲ್ ಓದ್ತೀವಲ್ಲ, ಸೊ ನೀರು ಆವಿ ಆಗುತ್ತೆ, ಮತ್ತೆ ಅದು ಬಾಷ್ಪೀಕರಣ, ಮತ್ತೆ ಅದು ಮಳೆ ಆಗುತ್ತೆ, ಮತ್ತೆ ಆವಿ ಆಗುತ್ತೆ, ಮತ್ತೆ ಮಳೆ ಆಗುತ್ತೆ. ಇದೇ ಪ್ರೋಸೆಸ್ಸು ನಡೆದಿರುವಂಥದ್ದು. ಸೊ ವಾಟರ್ ವೆಪರೈಸ್ಡ್ ಆಗ್ತಾ ಇದೆ, ಆವಿ ಆಗ್ತಾ ಇದೆ, ಅಗೇನ್ ಅದು ರೇನ್ ಬರ್ತಾ ಇದೆ, ಮತ್ತೆ ಅದು ವೆಪರೈಸು, ಮತ್ತೆ ರೇನ್ ಆಗೋದು. ಸೊ ದಿಸ್ ಪ್ರೋಸೆಸ್ ಕಂಟಿನ್ಯೂಸ್ಡ್ ಫಾರ್ ಮಿಲಿಯನ್ಸ್ ಆಫ್ ಇಯರ್, ಥೌಸಂಡ್ಸ್ ಆಫ್ ಇಯರ್, ಸಾರಿ. ಸೊ ಈ ಪ್ರೊಸೆಸ್ಸು ಕಂಟಿನ್ಯೂಸ್ ಆಗಿ ನಡೀತಾನೆ ಇತ್ತು. ಒಂದು ಕಡೆ ಅರ್ತು ಎಷ್ಟು ಹೀಟ್ ಆಗಿತ್ತಲ್ಲ, ಅದು ಸ್ಲೋ ಆಗಿ ಕೂಲ್ ಆಗ್ತಾ ಬರ್ತಾ ಇದೆ. ಒಂದು ಕಡೆ ಈ ಎಲ್ಲ ಮೊಲಿಕ್ಯೂಲ್ಸ್ಗಳು ಒಂದಕ್ಕೊಂದು ರಿಯಾಕ್ಟ್ ಆಗಿ ಬೇರೆ ಮೊಲಿಕ್ಯೂಲ್ಸ್ಗಳನ್ನು ಅವು ಫಾರ್ಮ್ ಮಾಡ್ತಾ ಇದ್ದಾವೆ. ಅಲ್ಲಿಂದ ವಾಟರ್ ಎವಾಪ್ರೇಟ್ ಆಗ್ತಾ ಇದೆ, ಮಳೆ ಬರ್ತಾ ಇದೆ. ಸೊ ಜಸ್ಟ್ ಇಮ್ಯಾಜಿನ್, ನಿಮ್ಮ ಪಿಕ್ಚರ್ನಲ್ಲಿ ತುಂಬ ಪಾಸ್ಟ್ ಟೆನ್ಸ್ ನೀವು ನೋಡ್ತಾ ಇದ್ದೀರಾ. ಸೊ ಕಂಟಿನ್ಯೂಸ್ ಮಳೆ ಬರೋದು, ನೀರು ಮೇಲೆ ಹೋಗೋದು, ಮಳೆ ಬರೋದು, ನೀರು ಮೇಲೆ ಹೋಗೋದು. ನೆಕ್ಸ್ಟು ಈ ಪ್ರೋಸೆಸ್ ಆಗ್ತಾ ಒಂದು ಕಡೆ ಏನಾಯ್ತಂತೆ, ಇದೇನು ಅರ್ತ್ ಕ್ರಸ್ಟ್ ಇದೆಯಲ್ಲ, ಇದರ ಮೇಲ್ಗಡೆ ಈ ರೀತಿಯಾದಂತಹ ಸ್ಮಾಲ್ ರಿಜ್ಜಸ್, ಅಂದರೆ ಈ ತಗ್ಗು ದಿನ್ನೆಗಳು ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆದವು. ಇದೇನು ಅರ್ತ್ ಸರ್ಫೇಸ್ ಅಂತ ಇತ್ತಲ್ಲ ಇಲ್ಲಿ, ಸೊ ಈ ಕ್ರಸ್ಟ್ ಮೇಲ್ಗಡೆ ಸ್ಮಾಲ್ ಚಿಕ್ಕದಾದಂತಹ ಈ ರೀತಿ ಕ್ರಸ್ಟ್ಗಳು ಆಗಲಿಕ್ಕೆ ಅಥವಾ ರಿಜ್ಜಸ್ಗಳು ಆಗಲಿಕ್ಕೆ, ತೆಗ್ಗು ದಿನ್ನೆ ಅಂತ ಏನು ಹೇಳ್ತೀವಲ್ಲ, ಅವು ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಇದರಿಂದ ಏನಾಯಿತು, ನೀರು ಯಾವಾಗ ಇಲ್ಲಿ ಎವಾಪರೇಟ್ ಆಗಿ ರೇನ್ ಆಗ್ತಾ ಇತ್ತಲ್ಲ, ಸೊ ಇಲ್ಲಿ ಸ್ಲೋ ಆಗಿ ರೇನ್ ವಾಟರು ಅಕ್ಯುಪೈ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ರೇನ್ ವಾಟರ್ ಇನ್ ಸ್ಮಾಲ್ ಫರೋಸ್ ಅಂದರೆ ರಿಜ್ಯೂಸ್ ಅಥವಾ ಈ ತಗ್ಗು ದಿನ್ನೆ. ಸೊ ಇಲ್ಲೇನು ಸ್ಮಾಲ್ ವಾಟರ್, ರೇನ್ ವಾಟರ್ ಇಲ್ಲಿ ಅಕ್ಯುಪೈ ಆಗ್ತಾ ಇದೆಯಲ್ಲ, ಈ ರೇನ್ ವಾಟರ್ ಏನು ಮಾಡ್ತು, ಅಟ್ಮಾಸ್ಫಿಯರ್ನಲ್ಲಿರುವಂತಹ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ಗಳನ್ನು ಅದ್ರ ಒಳಗಡೆ ಅದು ಡಿಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ಚಂದ ಕನೆಕ್ಟಿವಿಟಿ ಇದೆ ನೋಡಿ, ಒಂದು ಸ್ಟೆಪ್ಪಿಂದ ನೆಕ್ಸ್ಟ್ ಸ್ಟೆಪ್ಪಿಗೆ. ಈ ಸ್ಟೆಪ್ ಮುಗೀತು, ರೆಡ್ ಕಲರಲ್ಲಿ ಇದು ಮುಗೀತು. ನೆಕ್ಸ್ಟ್ ಏನಾಗ್ತಾ ಇದೆ, ರೇನ್ ವಾಟರ್ ಇಟ್ ಡಿಸಾಲ್ವ್ಡ್ ದ ಅಟ್ಮಾಸ್ಫಿಯರಿಕ್ ಮಿಥೇನ್ ಆ್ಯಂಡ್ ಅಮೋನಿಯಾ. ಸೊ ಈ ರೇನ್ ವಾಟರ್ನಲ್ಲಿ ಮೇಲಿರುವಂತಹ ಕೆಲವೊಂದು ಗ್ಯಾಸಸ್ಗಳು ಡಿಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆದವು. ಅಟ್ ದ ಸೇಮ್ ಟೈಮ್ ಒಂದು ಕಡೆ ಇದೆಲ್ಲ ಪ್ರೋಸೆಸ್ ನಡೀತಾ ಇದೆಯಾ, ಇನ್ನೊಂದು ಕಡೆ ಏನಾಗ್ತಾ ಇದೆ, ಇಲ್ಲಿ ಅರ್ತ್ ಕೋರ್ನಲ್ಲಿ ಕಂಟಿನ್ಯೂಸ್ ಆಗಿ ವೋಲ್ಕ್ಯಾನಿಕ್ ಸ್ಟ್ರೋಮ್ಸ್ಗಳು ಆಗ್ತಾ ಇದ್ದಾವೆ, ವೋಲ್ಕ್ಯಾನಿಕ್ ಇರಪ್ಷನ್ಸ್ಗಳು ಆಗ್ತಾ ಇದ್ದಾವೆ. ಆ್ಯಂಡ್ ಸಮ್ ಅದರ್ ಟೈಮ್ ಲೈಟ್ನಿಂಗ್ ಆಗ್ತಾ ಇದೆ. ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವಲ್ಲ, ಕಂಟಿನ್ಯೂಸ್ ಆಗಿ ಗುಡುಗು ಮತ್ತು ಸಿಡಿಲುಗಳು ಬರ್ತಾ ಇದೆ. ಆಗಿಂದು ಪೂರ್ತಿ ಅಷ್ಟು ವರ್ಷ ಹಿಂದೆ ನೀವು ಇಮ್ಯಾಜಿನ್ ಮಾಡಬೇಕು. ಒಂದು ಕಡೆ ರೇನ್ ವಾಟರ್ ಕಲೆಕ್ಟ್ ಆಗ್ತಾ ಇದೆ, ಗ್ಯಾಸಸ್ಗಳು ಡಿಸಾಲ್ವ್ ಆಗ್ತಾ ಇದ್ದಾವೆ, ಇನ್ನೊಂದು ಕಡೆ ಜೋರಾಗಿ ಈ ಗುಡುಗು ಸಿಡಿಲು ಬರ್ತಾ ಇದೆ, ಇನ್ನೊಂದು ಕಡೆ ಪೂರ್ತಿಯಾಗಿ ವೋಲ್ಕ್ಯಾನಿಕ್ ಇರಪ್ಷನ್ಸ್ ಆಗ್ತಾ ಇದೆ. ದ್ಯಾಟ್ ಮೀನ್ಸ್ ಆಗಿನ ಅರ್ಥದಲ್ಲಿ ಎನರ್ಜಿ ಜಾಸ್ತಿ ಇತ್ತು, ಅಂದರೆ ದ ಅಮೌಂಟ್ ಆಫ್ ಎನರ್ಜಿ ವಾಸ್ ಹ್ಯೂಜ್. ಆ ಎನರ್ಜಿ ಎಲ್ಲಿಂದ ಬಂತು, ಲೈಟ್ನಿಂಗಿಂದ ಬಂದಿರಬಹುದು, ವೋಲ್ಕ್ಯಾನಿಕ್ ಇರಪ್ಷನ್ನಿಂದ ಬಂದಿರಬಹುದು, ಅಥವಾ ಇಲ್ಲೇನು ಸನ್ ಇತ್ತಲ್ಲ ಮಧ್ಯದಲ್ಲಿ UV ರೇಡಿಯೇಷನ್ಸ್ ಮೂಲಕ ಎನರ್ಜಿ ಬಂದಿರಬಹುದು. ಸೊ ದ ಅರ್ಲಿ ಅರ್ತ್ ವಾಸ್ ಹ್ಯಾವಿಂಗ್ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ. ಗೊತ್ತಾಗ್ತಿದೆಯಾ? ಸೊ ಇದನ್ನೇ ಬರೆದಿರೋದು, ಎನರ್ಜಿ ಅಬಂಡೆಂಟ್ ಇನ್ ದ ಫಾರ್ಮ್ ಆಫ್ ವೋಲ್ಕ್ಯಾನಿಕ್ ಸ್ಟೋಮ್ಸ್, UV ರೇಡಿಯೇಷನ್ಸ್ ಮತ್ತು ಲೈಟ್ನಿಂಗ್. ಈ ಸ್ಟೆಪ್ ಅರ್ಥ ಆಯ್ತಾ? ಓಕೆ, ನಾವು ನೆಕ್ಸ್ಟು ಫಾರ್ಮೇಷನ್ ಆಫ್ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಇದನ್ನು ಕೂಡ ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಲೈಟ್ನಿಂಗ್ ಆಗೋದ್ರಿಂದ ಎಲ್ಲ ಮಾಲಿಕ್ಯೂಲ್ಸ್ಗಳು ಒಂದಕ್ಕೊಂದು ರಿಯಾಕ್ಟ್ ಆಗಿ, ಅಂದರೆ ಇಲ್ಲಿರುವಂತಹ ಏನು ಸಿಂಪಲ್ ಮಾಲಿಕ್ಯೂಲ್ಸ್ಗಳಿದಾವಲ್ಲ, ಇವು ಒಂದಕ್ಕೊಂದು ರಿಯಾಕ್ಟ್ ಆಗಿ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳನ್ನು ಅವು ಫಾರ್ಮ್ ಮಾಡಿದ್ವು. ಮ್ಯಾಮ್ ಹೆಂಗೆ ಫಾರ್ಮ್ ಮಾಡಿದ್ವು, ಜಸ್ಟ್ ಒಂದು ಹೇಳ್ತೀನಿ ನೋಡಿ. ಇಲ್ಲಿ ಅಮೋನಿಯಾ ಫಾರ್ಮ್ ಆಗ್ತಾ ಇದೆ, ಮಿಥೇನ್ ಫಾರ್ಮ್ ಆಗ್ತಾ ಇದೆ, ಹೌದಾ? ಇಲ್ಲೇನು ಮಿಥೇನ್ ಇದೆಯಲ್ಲ, CH4, ದಿಸ್ ಈಸ್ ಹೈಲಿ ರಿಯಾಕ್ಟಿವ್. ಯಾಕೆ ರಿಯಾಕ್ಟಿವು? ನಾವು ಯಾವಾಗ CH4 ಅಂತ ಬರಿತೀವಲ್ಲ, ಇಲ್ಲಿರುವಂತಹ 4 ಹೈಡ್ರೋಜನ್ ಐಟಮ್ಸ್ಗಳನ್ನು ಈಸಿಯಾಗಿ ಅದು ರಿಪ್ಲೇಸ್ ಮಾಡ್ಕೊಂಡ್ಬಿಡುತ್ತೆ. ಅಂದರೆ ಇವಾಗ CH4ಗೆ ಸಿಗೆ 4 ಹೈಡ್ರೋಜನ್ ಏನಿದಾವಲ್ಲ, ಅವು ಹೆಂಗಂದರೆ ಈಸಿಯಾಗಿ ಅವು ಬೇರೆಯವ್ರಿಗೆ ಕೊಟ್ಟು ಬೇರೆದನ್ನು ಫ್ರೆಂಡ್ಶಿಪ್ ತೊಗೊಂಡು ಒಳಗಡೆ ಬಂದುಬಿಡ್ತವೆ. ಸೊ ಈ ಮಾಲಿಕ್ಯೂಲು ಹೈಲಿ ರಿಯಾಕ್ಟಿವ್ ಆಗಿರೋದ್ರಿಂದ ಬೇರೆ ಕೆಮಿಕಲ್ಸ್ ಜೊತೆ ಈಸಿಯಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡುತ್ತೆ. ಅದನ್ನು ನಾನಿಲ್ಲಿ ಬರೆದಿರೋದು. ಸಿ ಹಿಯರ್,
CH4 ಇದೆಯಾ, ಅದು ವಾಟರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಾ ಶುಗರ್ ಮಾಲಿಕ್ಯೂಲ್ಸ್ಗಳನ್ನು, ಫ್ಯಾಟಿ ಆ್ಯಸಿಡ್ಸ್ಗಳನ್ನು ಅದು ಫಾರ್ಮ್ ಮಾಡುತ್ತೆ. ಅದೇ CH4 ವಾಟರ್ ಮತ್ತು ಅಮೋನಿಯಾ ಜೊತೆ ರಿಯಾಕ್ಟ್ ಆಯ್ತಾ ಫ್ರೆಂಡ್ಶಿಪ್ ಮಾಡ್ಕೋತಾ ಸಿಂಪಲ್ ಅಮೈನೋ ಆ್ಯಸಿಡ್ಸ್ಗಳನ್ನು ಫಾರ್ಮ್ ಮಾಡುತ್ತೆ. ಅದೇ ಸೇಮ್ ಅದು ಮಿಥೇನ್ ಏನಿದೆ ಅದು ವಾಟರು ಅಮೋನಿಯಾ ಜೊತೆ ಏನಾದರೂ ಕಂಬೈನ್ ಆಯಿತು ಅಂತಂದರೆ, ಫ್ರೆಂಡ್ಶಿಪ್ ಮಾಡ್ಕೋಯ್ತು ಅಂತಂದರೆ, ದೆನ್ ಇಟ್ ವಿಲ್ ಫಾರ್ಮ್ ದ ನೈಟ್ರೋಜನ್ ಬೇಸಸ್, ಅಂದರೆ ಪ್ಯೂರಿನ್ಸ್ ಮತ್ತು ಪಿರಿಮಿಡಿನ್ಸ್. ಸೊ ಇದೆಲ್ಲ ಆಗ್ತಿರೋದು ಇದೆಲ್ಲ ಆಗ್ತಿರೋದು ಅರ್ಲಿಯರ್ ಅರ್ತ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಲೈಟಿಂಗ್ ಆಗಿರೋದ್ರಿಂದ, ಎನರ್ಜಿ ಸಿಗ್ತಿರೋದ್ರಿಂದ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಸಿಗ್ತಿದ್ದಾವೆ. ಸೊ ಈ ಎಲ್ಲ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಎಲ್ಲಿ ಫಾರ್ಮ್ ಆಗ್ತಾ ಇದ್ದಾವೆ, ಇಲ್ಲೇನು ಸ್ಮಾಲ್ ವಾಟರ್ಸ್ಗಳಿದ್ದಾವಲ್ಲ, ವಾಟರ್ ಬಾಡೀಸು, ಅಲ್ಲಿ ಅವು ಫಾರ್ಮ್ ಆಗ್ತಾ ಇದ್ದಾವೆ. ಸೊ ಹಾಗೆ ಕಂಟಿನ್ಯೂಸ್ ಪ್ರೊಸೆಸ್ ಆಗ್ತಾ ಇಲ್ಲಿರುವಂತಹ ಏನು ಸ್ಮಾಲ್ ರಿಜ್ಜಸ್ ಇದಾವಲ್ಲ, ಫೊರೋಸ್ ಇದಾವಲ್ಲ, ತಗ್ಗುದಿನ್ನೆಗಳಿದಾವಲ್ಲ, ಅವೇನು ಮಾಡ್ತವೆ, ರಿವರ್ಸ್ಗಳನ್ನು ಫಾರ್ಮ್ ಮಾಡ್ತವೆ. ಅದೇ ಮುಂದೆ ಸ್ವಲ್ಪ ಜಾಸ್ತಿ ಏನಾದರೂ ಅದು ತಗ್ಗಾಗಿತ್ತು ಅಂತಂದರೆ ಅದು ಓಷನ್ಸ್ಗಳನ್ನು ಕ್ರಿಯೇಟ್ ಮಾಡಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವು ಸಾಗರದ ಆಳವನ್ನು ನೋಡ್ಲಿಕ್ಕೆ ಆಗೋದಿಲ್ಲಂತೆ, ಓಷನ್ ಎಷ್ಟು ಡೆಪ್ತ್ ಇದೆ ಅಂತ. ಇವಾಗ ನೀವು ಸ್ಕೂಬಾ ಡೈವಿಂಗ್ ಮಾಡಿ ನೋಡ್ಬೋದು, ಬಟ್ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿದರೆ ಒಂದು ಸಮುದ್ರ ಎಷ್ಟು ಒಳಗಡೆ ಆಳ ಇದೆ ಅಂತ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಬಟ್ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಚಿಕ್ಕದಾದಂತಹ ಈ ತಗ್ಗುದಿನ್ನೆಗಳು ರಿವರ್ಸನ್ನು ಫಾರ್ಮ್ ಮಾಡಿ ಮುಂದೆ ಅವು ತುಂಬ ದೊಡ್ಡವಾಗಿ ಓಷನ್ಸ್ಗಳನ್ನು ಫಾರ್ಮ್ ಮಾಡಿರ್ಬೋದು. ಸೊ ಈ ರಿವರಿಂದ ಎಲ್ಲ ವಾಟರು ನೆಕ್ಸ್ಟ್ ಓಷನ್ಸ್ಗಳಿಗೆ ಹೋಗುತ್ತೆ. ಅದು ಹೋಗಬೇಕಾದ್ರೆ ಏನು ಮಾಡುತ್ತೆ, ಆ ಭೂಮಿ ಮೇಲೆ ಇರುವಂತಹ ಮಿನರಲ್ಸ್ಗಳನ್ನು ತಗೊಂಡು ಅದು ಸೀಗೆ ತಲುಪಿಸುತ್ತೆ. ಕ್ಯಾನ್ ಯು ಇಮ್ಯಾಜಿನ್ ಆಲ್ ದಿಸ್ ಪ್ರೋಸೆಸ್? ಒಂದು ಕಡೆ ಈ ಚಿಕ್ಕದಾದಂತಹ ಹಳ್ಳ ಕೊಳ್ಳಗಳೇನಿದ್ದಾವೆ, ರಿವರ್ಸ್ಗಳೇನಿದ್ದಾವೆ, ಅಲ್ಲಿ ವಾಟರು ಸ್ಟೋರ್ ಆಗಿ ಅಟ್ಮಾಸ್ಫಿಯರಿಕ್ ಮಿಥೇನ್ ಮತ್ತು ಅಮೋನಿಯಾವನ್ನು ಡಿಸಾಲ್ವ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಈ ನೀರು ಹರ್ಕೊಂಡು ಹೋಗಿ ಸಮುದ್ರವನ್ನು ಸೇರ್ತಾ ಇದೆ. ಸಮುದ್ರವನ್ನು ಸೇರಬೇಕಾದ್ರೆ ಭೂಮಿ ಮೇಲೆ ಹೋಗಬೇಕಾದ್ರೆ ಅದು ಅಲ್ಲಿರುವಂತಹ ಇನ್ನೂ ಸಾಕಷ್ಟು ಮಿನರಲ್ಸ್ಗಳಿದಾವಲ್ಲ, ಆ ಎಲ್ಲ ಮಿನರಲ್ಸ್ಗಳನ್ನು ತೊಗೊಂಡು ಹೋಗಿ ಅದು ಸೀಗೆ ಎಂಟರ್ ಆಗ್ತಾ ಇದೆ. 1 ಪಾಯಿಂಟ್. ಇನ್ನೊಂದು ಕಡೆ ಈ ಸಿ ಏನಿದೆಯಲ್ಲ, ಅಂದರೆ ಇದು ಫುಲ್ ಸಮುದ್ರ ಅಂತ ನೀವು ಇಮ್ಯಾಜಿನ್ ಮಾಡಿದರೆ, ಈ ಸಮುದ್ರ ಒಳಗಡೆನೂ ಕಂಟಿನ್ಯೂಸ್ ಆಗಿ ವೋಲ್ಕ್ಯಾನಿಕ್ ಎರಪ್ಷನ್ಸ್ಗಳು ಆಗ್ತಾನೆ ಇರ್ತವೆ. ಅವು ನಮ್ಗೆ ಇವಾಗೂ ಗೊತ್ತಿದ್ದಾವೆ. ಸೊ ಈ ವೋಲ್ಕ್ಯಾನಿಕ್ ಎರಪ್ಷನ್ಸ್ ಆಗೋದ್ರಿಂದ ಅಗೇನ್ ಇಲ್ಲಿ ಮಿನರಲ್ಸ್ಗಳು ಸಿಗೆ ಎಂಟರ್ ಆಗ್ತಿದ್ದಾವೆ. ಬಿಕಾಸ್ ಯಾಕೆ, ನಮ್ಮದು ಅರ್ತ್ ಕೋರ್ ಮತ್ತು ಕ್ರಸ್ಟ್ನಲ್ಲಿ ಸಾಕಷ್ಟು ಮಿನರಲ್ಸ್ಗಳಿದ್ದಾವೆ. ಸೊ ಈ ವೋಲ್ಕ್ಯಾನಿಕ್ ಎರಪ್ಷನ್ಸ್ ಆದಾಗ ಅವೆಲ್ಲವೂ ಮತ್ತೆ ಹೊರಗಡೆ ಬಂದು ಅಲ್ಲಿರುವಂತಹ ವಾಟರ್ ಜೊತೆ ಅವು ಡಿಸಾಲ್ವ್ ಆಗ್ತಿರ್ತವೆ. ಡಿಸಾಲ್ವ್ ಅಂದರೆ ಮಿಕ್ಸ್ ಆಗ್ತಾ ಇದ್ದಾವೆ ಅಂತ. ಸೊ ಅಲ್ಟಿಮೇಟ್ಲಿ ಏನಾಗ್ತಾ ಇದೆ, ಇಲ್ಲಿರುವಂತಹ ಸಿ ವಾಟರ್ ಏನಿದೆಯಲ್ಲ, ಇಟ್ ಈಸ್ ಬಿಕಮಿಂಗ್ ನ್ಯೂಟ್ರಿಯೆಂಟ್ ರಿಚ್. ನಾನು ಈ ಪಾಯಿಂಟ್ವರೆಗೂ ಬರೋದು ಜಸ್ಟ್ ಒಂದೇ ಉದ್ದೇಶ ಏನಂತಂದರೆ, ಇಲ್ಲಿ ಸಂಗ್ರಹವಾದಂತಹ ರೇನ್ ವಾಟರ್ನಲ್ಲಿ ಎಲ್ಲ ಕಡೆಯಿಂದ ನ್ಯೂಟ್ರಿಷನ್ ಹೋಗಿ ಅಲ್ಲಿ ಡಂಪ್ ಆಗ್ತಾ ಇದೆ. ಎಲ್ಲ ಕಡೆಯಿಂದ ನ್ಯೂಟ್ರಿಯೆಂಟ್ಸು, ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು, ನೈಟ್ರೋಜನ್ ಬೇಸಸ್ಗಳು, ಅಮೈನೋ ಆ್ಯಸಿಡ್ಸ್ಗಳು ಎಲ್ಲವೂ ಎಲ್ಲಿ ಹೋಗ್ತಾ ಇದ್ದಾವೆ, ಲಾಸ್ಟಿಗೆ ಅವು ಸೀನಲ್ಲಿ ಹೋಗ್ತಾ ಇದ್ದಾವೆ, ಸಮುದ್ರದಲ್ಲಿ ಅವು ಹೋಗ್ತಾ ಇದ್ದಾವೆ, ಓಷನ್ನಲ್ಲಿ ಅವು ಹೋಗ್ತಾ ಇದ್ದಾವೆ. ಪ್ಲಸ್ ತಾವಷ್ಟೇ ಹೋಗದೇ ಭೂಮಿ ಮೇಲೆ ಇರುವಂತಹ ಮಿನರಲ್ಸ್ಗಳನ್ನು ಕೂಡ ತೊಗೊಂಡು ಹೋಗಿ ಅವು ಅಲ್ಲೇ ಮಿಕ್ಸ್ ಆಗ್ತಾ ಇದ್ದಾವೆ ವಾಟರ್ ಜೊತೆ. ಓಕೆ, ನಾವು ಈ ಸೀನಲ್ಲಿ ಇರುವಂತಹ ಏನು ವಾಟರ್ ಇದೆಯಲ್ಲ, ನ್ಯೂಟ್ರಿಯೆಂಟ್ ರಿಚ್ ವಾಟರ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಪ್ರಿಮೇಟಿವ್ ಸೂಪ್ ಅಂತ ಕರೀತಾರೆ. Now why it is called as primitive soup? No doubt it is a hot, because primitive soup ಅಂತ ಕರೆಯುವಂತಹ ಉದ್ದೇಶ, this was the earlier sea which was very much rich, ಅಂದರೆ ಕಂಟೆಂಟ್ಫುಲ್, ತುಂಬ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಇದ್ದುವಂತೆ. ಓಕೆ, ನಾವು ರೇನ್ ಅಂತೂ ಬರ್ತಾ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಟೆಂಪ್ರೇಚರ್ ಕಡಿಮೆ ಆಗ್ತಾ ಬಂತು ಅಂತಂದರೆ ನೀರು ಎವಾಪರೇಟ್ ಆಗೋ ಲೆವೆಲ್ಲು ಕಡಿಮೆ ಆಗುತ್ತೆ. ಎವಾಪರೇಷನ್ ಲೆವೆಲ್ ಕಡಿಮೆ ಆಯಿತು ಅಂದರೆ ರೇನು ತುಂಬ ಕಡಿಮೆ ಆಗುತ್ತೆ. ಸೊ ಈ ದಿನಗಳಲ್ಲಿ ಎಷ್ಟು ರೇನ್ಫಾಲ್ ಆಗ್ತಾ ಇತ್ತಲ್ಲ, ಅಷ್ಟು ಬರ್ತಾ ಕಡಿಮೆ ಆಗ್ತಾ ಬಂತು. ಇದರಿಂದ ಏನಾಯಿತು, ಸೀದಲ್ಲಿ ಇರುವಂತಹ ನೀರು ಅಲ್ಲೇ ಅದು ಉಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು. ಟೆಂಪ್ರೇಚರ್ ತುಂಬ ಕಡಿಮೆ ಆದರೆ ಎವಾಪರೇಷನ್ ಅಂತೂ ಆಗೋದಿಲ್ವಾ. ಸೊ ಸಮುದ್ರದ ನೀರು ಅಲ್ಲೇ ಉಳಿಲಿಕ್ಕೆ ಸ್ಟಾರ್ಟ್ ಆಯಿತು. ದ್ಯಾಟ್ ಮೀನ್ಸ್ ಆ ನ್ಯೂಟ್ರಿಯೆಂಟ್ಸ್ಗಳು ಅಲ್ಲೇ ಇರಲಿಕ್ಕೆ, ಅದೇ ನೀರಿನಲ್ಲಿ ಅವು ಫಾರ್ಮೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ. ಇದರಿಂದ ಏನಾಯಿತು, ನೆಕ್ಸ್ಟ್ ರೇನ್ ಕಡಿಮೆ ಆಗ್ತಾ ಇದೆ. ಮೈಕ್ರೋ ಮಾಲಿಕ್ಯೂಲ್ಸ್ಗಳೇನಿದ್ದವಲ್ಲ, ಸಿಂಪಲ್ ಶುಗರ್ಸು, ಅಮೈನೋ ಆ್ಯಸಿಡ್ಸು, ನೈಟ್ರೋಜನ್ ಬೇಸಸ್ಸು, ಅವ್ರ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದಕ್ಕೊಂದು ರಿಯಾಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇದರಿಂದ ಮೈಕ್ರೋ ಇದ್ದಿದ್ವು ಮ್ಯಾಕ್ರೋ ಮಾಲಿಕ್ಯೂಲ್ಸ್ಗಳಾದವು.
ಓಕೆ, ಮೊನೊಸೆಕ್ರೈಡ್ಸಿಂದ ಸಿಂಪಲ್ ಶುಗರ್ಸು, ಕಾಂಪ್ಲೆಕ್ಸ್ ಶುಗರ್ಸ್ಗಳಾದವು. ಅಮೈನೋ ಆಸಿಡ್ಸ್ಗಳ ಮಧ್ಯೆ ಒಂದಕ್ಕೊಂದು ಬಾಂಡ್ ಬಂದು ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗಿ ಅಲ್ಲಿ ಪ್ರೋಟೀನ್ಸ್ಗಳ ಫಾರ್ಮೇಷನ್ ಆಯಿತು. ನೈಟ್ರೋಜನ್ ಬೇಸಸ್ಸು ಒಂದಕ್ಕೊಂದು ರಿಯಾಕ್ಷನ್ ಆಗಿ ಫಾಸ್ಫರಿಕ್ ಬಾಂಡನ್ನು ಕ್ರಿಯೇಟ್ ಮಾಡಿ ಶುಗರ್ ಮಾಲಿಕ್ಯೂಲ್ಸನ್ನು ತಗೊಂಡು ಅವು ನ್ಯೂಕ್ಲಿಕ್ ಆ್ಯಸಿಡ್ಸ್ಗಳನ್ನು ಫಾರ್ಮ್ ಮಾಡಿದ್ವು. ಸೊ ಹಿಯರ್ ಫಾರ್ಮೇಷನ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ಈ ನ್ಯೂಕ್ಲಿಕ್ ಆ್ಯಸಿಡ್ಸ್ ಏನು ಫಾರ್ಮ್ ಆದವಲ್ಲ ಆರ್ ಎನ್ ಎ ಅವೆಲ್ಲವು ದೇ ಡೆವಲಪ್ಡ್ ದ ಸೆಲ್ಫ್ ರೆಪ್ಲಿಕೇಟಿಂಗ್ ಕೆಪಾಸಿಟಿ. ಗೊತ್ತಾಯ್ತಾ? ಇದು ಒಂದು ಕಡೆ ಸ್ಟೋರಿ. ನೆಕ್ಸ್ಟ್ ಅಲ್ಲಿಂದ ಏನಾಯಿತು, ಫಸ್ಟ್ ಫಾರ್ಮ್ ಆಫ್ ಲೈಫ್ ಬಂತು. ಇಲ್ಲಿ ಇನ್ನೂ ಒಂದು ಸ್ಟೇಜನ್ನು ನಾನು ಮರ್ತಿದ್ದೀನಿ. ಓಕೆ, ನಾವು ಜಸ್ಟ್ ವೇಟ್. ಸೊ ನಮಗೆ ಇಲ್ಲಿವರೆಗೂ ಗೊತ್ತಾಗಿದೆ ಪ್ರಿಮೇಟಿವ್ ಸೂಪ್. ನಾವಿವಾಗ ಸೂಪ್ ಕುಡಿತೀವಲ್ಲ, ಹುಷಾರಿಲ್ಲ ಅಂದರೆ ಸೂಪ್ ಕುಡಿ ಅಂತಾರೆ. ಯಾಕೆ? ಬಿಕಾಸ್ ಸೂಪ್ನಲ್ಲಿ ಎಲ್ಲ ನಮ್ಮದೇನು ಈಸಿಯಾಗಿ ಡೈಜೆಸ್ಟ್ ಆಗುವಂತಹ ಫುಡ್ ಮಾಲಿಕ್ಯೂಲ್ಸ್ಗಳು ಅವು ಸಿಂಪ್ಲರ್ ಫಾರ್ಮ್ನಲ್ಲಿ ಇರ್ತವೆ, ಲಿಕ್ವಿಡ್ ಫಾರ್ಮ್ನಲ್ಲಿ ಇರ್ತವೆ. ಅದೇ ರೀತಿ ಒಂದು ಸೆಲ್ಲಿಗೆ ಜೀವಕೋಶಕ್ಕೆ ಬೇಕಾದಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಈ ಪ್ರಿಮೇಟಿವ್ ಸೀದಲ್ಲಿ ಸಿಗ್ತಾ ಇದೆ. ಅದಕ್ಕೆ ಇದನ್ನು ಸೂಪ್ ಅಂತ ಕರಿತಾ ಇದ್ದೀವಿ. ಓಕೆ, ನಾವು ಈ ಎಲ್ಲ ಮ್ಯಾಕ್ರೋ ಮಾಲಿಕ್ಯೂಲ್ಸ್ಗಳು ಏನು ಫಾರ್ಮ್ ಆಗಿದ್ವಲ್ಲ ಅವು ಒಂದಕ್ಕೊಂದು ಜಾಯಿನ್ ಆಗಲಿಕ್ಕೆ ಸ್ಟಾರ್ಟ್ ಆದವು. ಆ್ಯಂಡ್ ದೇ ಫಾರ್ಮ್ ದ ಸ್ಟ್ರಕ್ಚರ್ಸ್ ಕಾಲ್ಡ್ ಆ್ಯಸ್ ಕೋಸರ್ವೇಟ್ಸ್. ಕೋಸರ್ವೇಟ್ಸ್ ಅಂದರೆ ಏನು? ಸ್ಮಾಲ್ ಡ್ರಾಪ್ಲೆಟ್ಸ್ಗಳು ಬಂದು ಒಂದಕ್ಕೊಂದು ಜಾಯಿನ್ ಆಗ್ತಾ ಇದ್ದಾವೆ. ಓಕೆ, ಈ ಕೋಸರ್ವೇಟ್ಸ್ಗಳು ಮುಂದೆ ಇನ್ನೂ ಅಗ್ರಿಗೇಟ್ ಆಗ್ತಾ ದೇ ಫಾರ್ಮ್ಡ್ ದ ಪ್ರೋಟೋಬಯಾಂಟ್. So what is this protobiont? This is the most simplest form of a single cell. ಏಕಕೋಶೀಯ ಜೀವಿಗಳನ್ನು ತಗೊಂಡ್ರೆ ಅಥವಾ ಒಂದು ಸೆಲ್ಲನ್ನು ತಗೊಂಡ್ರೆ ಆ ಸೆಲ್ಲದ್ದು ಅಗ್ದಿ ಸಿಂಪಲ್ ಫಾರ್ಮ್ ಯಾವುದು ಅಂದರೆ ಪ್ರೋಟೋಬಯಾಂಟ್. ವಾಟ್ ಡು ಯು ಮೀನ್ ಬೈ ದಿಸ್ ಪ್ರೋಟೋಬಯಾಂಟ್? ಇಲ್ಲೇನು ನಮಗೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಫಾರ್ಮ್ ಆಗಿದ್ವಲ್ಲ, ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಯಾವುದೇ ಜೀವಿಯಿಂದ ಫಾರ್ಮ್ ಆಗಿಲ್ಲ. ಅವೆಲ್ಲವೂ ಅಬಯೋಟಿಕಲಿ, ಯಾವುದೇ ಜೀವಿ ಇಲ್ದೇ ಅವು ನಾನ್ ಲಿವಿಂಗ್ ಥಿಂಗ್ಸ್ಗಳಿಂದ ಅಂದರೆ ಇಲ್ಲಿರುವಂತಹ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳಿಂದ ಫಾರ್ಮ್ ಆದವು. ಅಂತಹ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳನ್ನು ಒಂದಕ್ಕೊಂದು ಅಗ್ರಿಗೇಟ್ ಆಗ್ತಾ ಫಾರ್ಮ್ ಆದಂತಹ ಒಂದು ಸ್ಟ್ರಕ್ಚರ್ ಯಾವುದು? ಪ್ರೋಟೋಬಯಾಂಟ್. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಇದೇ ಪ್ರೋಟೋಬಯಾಂಟ್, ದಿಸ್ ಈಸ್ ದ ಫಸ್ಟ್ ಫಾರ್ಮ್ ಆಫ್ ಸೆಲ್. ಮುಂದೆ ಹೋಗ್ತಾ ಹೋಗ್ತಾ ದಿಸ್ ಈಸ್ ದ ಫಸ್ಟ್ ಫಾರ್ಮ್ ಆಫ್ ಲೈಫ್ ಅಥವಾ ಇನಿಷಿಯಲ್ ಸೆಲ್ ಅಂತಲೂ ನೀವು ಹೇಳ್ಬೋದು. ಗೊತ್ತಾಗ್ತಿದೆಯಾ? ಸೊ ಇಲ್ಲಿಂದ ಒಂದು ಜೀವಕೋಶ ಅಂತ ಫಾರ್ಮ್ ಆಗಿರೋದು. ಈಗಿರುವಂಥ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇರಲಿಲ್ಲ ಪ್ರೋಟೋಬಯಾಂಟಲ್ಲಿ. ಅಂದರೆ ಪೂರ್ತಿಯಾಗಿ ಲಿಪಿಡ್ ಮಾಲಿಕ್ಯೂಲು, ಒಳಗಡೆ ಸೈಟೋಪ್ಲಾಸಮು, ಎಷ್ಟೊಂದು ಆರ್ಗನಲೇಜು ಮತ್ತು ನ್ಯೂಕ್ಲಿಯಸ್ಸು, ಅದರ ಒಳಗಡೆ ನ್ಯೂಕ್ಲಿಯೋಪ್ಲಾಸಮು ಸ್ಟ್ರಕ್ಚರ್ ಅಷ್ಟು ಕಾಂಪ್ಲೆಕ್ಸ್ ಆಗಿರಲಿಲ್ಲ. ಜಸ್ಟ್ ಇಲ್ಲಿ ಫಾರ್ಮ್ ಆದಂತಹ ಏನು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳಿದ್ವಲ್ಲ ಅವು ಒಂದಕ್ಕೊಂದು ಪೂರ್ತಿಯಾಗಿ ಜಾಯಿನ್ ಆದವು. ಕೊಸರ್ವೇಟಿವ್ನಲ್ಲಿ ಲಿಪಿಡ್ ಲೇಯರ್ ಇಲ್ಲಿ ಫಾರ್ಮ್ ಆಯಿತು. ಓಕೆ, ನಾವೇನು ಬಯೋಲಿಪಿಡ್ ಲೇಯರ್ ಅಂತ ಹೇಳ್ತೀವಲ್ಲ. ಸೊ ದಿಸ್ ವಾಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಎ ಸೆಲ್. ಇಲ್ಲಿ ಫಾರ್ಮ್ ಆದಂತಹ ನ್ಯೂಕ್ಲಿಕ್ ಆ್ಯಸಿಡ್ಸ್ಗಳಿದ್ವಲ್ಲ ಒಳಗಡೆ ಅವು ಸ್ಲೋ ಆಗಿ ರೆಪ್ಲಿಕೇಟಿಂಗ್ ಪವರನ್ನು ಬೆಳೆಸ್ತಾ ಹೋದವು. ಇಲ್ಲಿಂದ ಒಂದು ಜೀವಕೋಶದ್ದು ಸ್ಟ್ರಕ್ಚರು ಫಾರ್ಮ್ ಆಯಿತು. ಆ್ಯಂಡ್ ಹೌ ಇಟ್ ಈಸ್ ಫಾರ್ಮ್ಡ್? ಇಟ್ ಈಸ್ ಫಾರ್ಮ್ಡ್ ಅಬಯೋಟಿಕಲಿ. ಯಾವುದೇ ಒಂದು ಜೀವಿಯಿಂದ ಅದು ಬಂತು ಅಂತಲ್ಲ. ನಾವು ಓದ್ತಾ ಇರೋದು ಒಂದು ಸೆಲ್ಲಿಗೆ ಅದ್ರ ಹಿಂದೆ ಇನ್ನೊಂದು ಸೆಲ್ ಇರುತ್ತೆ, ಅದ್ರ ಹಿಂದೆ ಇನ್ನೊಂದು ಸೆಲ್ ಇರುತ್ತೆ, ಅದ್ರ ಹಿಂದೆ ಇನ್ನೂ ಒಂದು ಸೆಲ್, ಹೋಗ್ತಾ 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 ಫಸ್ಟ್ ಸೆಲ್ ಎಲ್ಲಿ ಫಾರ್ಮ್ ಆಯಿತು ಅಂತ ನಾವು ಓದ್ತಾ ಇದ್ದೀವಿ. ಸೊ ಹೀಗೆ ಸಾಕಷ್ಟು ಕೋಸರ್ವೇಟಿವ್ಸ್ಗಳು ಸೀದಲ್ಲಿ ಫಾರ್ಮ್ ಆದುವಂತೆ ಅವು ಪ್ರೋಟೋಬಯಾಂಟ್ ಆದವು. ಮುಂದೆ ಅವು ಸೆಲ್ ಆಗಿ ಜೀವಕೋಶ ಆಗಿ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆಯಿತು. ಅವು ಮುಂದೆ ಇವಾಲ್ವ್ ಆಗ್ತಾ ಆಗ್ತಾ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗಳಾದವು. ಅದನ್ನೇ ನಾವು ಫಸ್ಟ್ PUದಲ್ಲಿ ಆ್ಯನಿಮಲ್ ಕಿಂಗ್ಡಮ್ನಲ್ಲಿ ಓದಿದ್ವಿ. ಆ್ಯನಿಮಲ್ ಕಿಂಗ್ಡಮ್ನಲ್ಲಿ ನಾವು ಹೈರಾರ್ಕಿಯನ್ನು ಓದ್ತಾ ಡೈರೆಕ್ಟಾಗಿ ಮ್ಯಾಮಲ್ಸಿಗೆ ಬರಲಿಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು? ಅಗೇನ್ ನೀವು ಮತ್ತೆ ಪಾಸ್ಟ್ ಟೆನ್ಸಿಗೆ ಹೋದರೆ, ಫಸ್ಟ್ PUಗೆ ಹೋದರೆ 5 ಕಿಂಗ್ಡಮ್ ಸಿಸ್ಟಮನ್ನು ನಾವು ಸ್ಟಾರ್ಟ್ ಮಾಡಿದರೆ ಏಕಕೋಶ ಜೀವಿಗಳಿಂದನೇ ಸ್ಟಾರ್ಟ್ ಆದಂತಹ ಇದು ಲೈಫು. ಹೌದಾ? ಅದಕ್ಕೆ ನಾವು ಪೊರಿಫೆರಾವನ್ನು ಫಸ್ಟ್ ಓದಿದ್ವಿ. ಪೊರಿಫೆರಾ ಆದಮೇಲೆ ನೆಕ್ಸ್ಟ್ ಸಿಲೆಂಟ್ರೇಟಾ, ಟೀನೋಫೋರಾ, ಪ್ಲಾಥಿಯಲ್ಮಂಥಸ್. ಸೊ ಒಂದೊಂದೇ ಕಾಂಪ್ಲೆಕ್ಸ್ ಆಗ್ತಾ ಆಗ್ತಾ ಮ್ಯಾಮಲ್ಸಿಗೆ ಬಂದು ಹತ್ತಿದ್ವಿ. ವಿ ಡೋಂಟ್ ನೋ, ಮುಂದೆ ನಾವು ಕೂಡ ಎವಲ್ಯೂಷನ್ ಆಗ್ತಾ ಆಗ್ತಾ ಬೇರೆ ಇನ್ನೊಂದು ಸ್ಪೀಸೀಸನ್ನು ಕೂಡ ನಾವು ಸೃಷ್ಟಿಸ್ಬೋದು. ಬಿಕಾಸ್ ಎವಲ್ಯೂಷನ್ ಇದು ಕಂಟಿನ್ಯೂಸ್ ಆಗಿ ಸ್ಲೋ ಆಗಿ ಗ್ರ್ಯಾಜುವಲ್ ಆಗಿ ನಡೆಯುವಂತಹ ಒಂದು ಪ್ರೊಸೆಸ್. ಸೊ ಗೊತ್ತಾಯ್ತಾ? ಫಸ್ಟ್ ಫಾರ್ಮ್ ಆಫ್
ಸಿಂಪ್ಲರ್ ಸೆಲ್ಸ್ಗಳು ಎಲ್ಲಿ ಫಾರ್ಮ್ ಆಗಿದ್ವು, ಅವು ನೀರಿನಲ್ಲಿ ಫಾರ್ಮ್ ಆಗಿದ್ವು. ಸೊ ಇದು ಕೊಸರ್ವೇಟಿವ್ಸ್ ಅಂತ ಏನು ಹೇಳಿದ್ನಲ್ಲ, ಇವೆಲ್ಲವೂ ಎಕ್ವಿಯಸ್ ಮೀಡಿಯಮ್ನಲ್ಲಿ ಅಂದರೆ ಲಿಕ್ವಿಡ್ ಮೀಡಿಯಮ್ನಲ್ಲಿ ಅಲ್ಲಿ ಫಾರ್ಮ್ ಆದಂತಹ ಮೊಲಿಕ್ಯೂಲ್ಸ್ಗಳು ಒಂದೊಂದೇ ಬಂದು ಅವು ಅಗ್ರಿಗೇಟ್ ಆಗ್ತವೆ. ಆ ಮೊಲಿಕ್ಯೂಲ್ಸ್ಗಳು ಹೆಂಗೆ ಫಾರ್ಮ್ ಆಗಿದ್ವು, ಅಬಯೋಟಿಕಲಿ, ಯಾವುದೇ ಒಂದು ಜೀವಿ ಸೃಷ್ಟಿಸಿರಲಿಲ್ಲ. ಅವು ಇನ್ಆರ್ಗ್ಯಾನಿಕ್ ಮೊಲಿಕ್ಯೂಲ್ಸ್ಗಳಿಂದ ಅಲ್ಲಿರುವಂತಹ ಅರ್ಲಿ ಅಟ್ಮಾಸ್ಫಿರಿಕ್ ಕಂಡೀಷನ್ಸಿಂದ ಫಾರ್ಮ್ ಆಗಿದ್ವು ಪ್ರಿಮೇಟಿವ್ಸು. ಸೊ ಹಾಗೆ ಇಲ್ಲಿ ಸಾಕಷ್ಟು ಕೊಸರ್ವೇಟಿವ್ಸ್ಗಳಾದವು. ಆ್ಯಂಡ್ ದೀಸ್ ಕೊಸರ್ವೇಟಿವ್ಸ್ ಮುಂದೆ ಹೋಗ್ತಾ ಹೋಗ್ತಾ ಅವು ಪ್ರೋಟೋಬಯಾಂಟ್ ಆದವು. ಇವತ್ತರ ಸುತ್ತಲೂ ಒಂದು ಲಿಪಿಡ್ ಲೇಯರ್ ಅಂತ ಬೆಳೀತು. ಅಲ್ಲಿರುವಂತಹ ನ್ಯೂಕ್ಲಿಕ್ ಆ್ಯಸಿಡ್ಡು ರೆಪ್ಲಿಕೇಶನನ್ನು ಸ್ಟಾರ್ಟ್ ಆಯಿತು. ಅಲ್ಲಿಂದ ರೀಪ್ರೊಡಕ್ಷನ್ ಅನ್ನುವಂಥ ಅಂದರೆ ಸಿಂಪ್ಲರ್ ಫಾರ್ಮ್ ಆಫ್ ರೀಪ್ರೊಡಕ್ಷನ್, ನಾವೇನು ಬೈನರಿ ಫಿಷನ್ ಅಂತ ಓದ್ತೀವಿ, ಅದು ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆದಂತಹ ಒಂದು ವಿಕಸನ ಎವಲ್ಯೂಷನ್ನು ಇವಾಗ ಒಂದೊಂದೇ ಹಂತವನ್ನು ದಾಟಿ ಮ್ಯಾಮಲ್ ಸ್ಟೇಜಿಗೆ ಬಂದಿದೆ. ಸೊ ಜಸ್ಟ್ ಇಮ್ಯಾಜಿನ್, ನಾವು ಇಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಸೊ ಒಂದು ಸೆಲ್ಲಿಂದ ಫಾರ್ಮ್ ಆದಂತಹ ಏನಿದು ಜೀವ ಇತ್ತಲ್ಲ, ಅದು ಎಷ್ಟು ವಿಕಸನ ಆಗ್ತಾ ಇದೆ, ಎಷ್ಟು ಅದು ಅಡ್ವಾನ್ಸ್ ಆಗ್ತಾ ಇದೆ ಅಂತಂದರೆ, ಇಟ್ ಹ್ಯಾಸ್ ಫಾರ್ಮ್ಡ್ ಸಚ್ ಎ ಇಂಟೆಲಿಜೆಂಟ್ ಅಥವಾ ಹ್ಯೂಜ್ ಅಥವಾ ಮಲ್ಟಿಸೆಲ್ಯುಲರ್ ಮೋಸ್ಟ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್. Okay, so this is all about the Big Bang theory. So Big Bang full explode ಆದಂತಹ ಒಂದು ನೆಬ್ಯುಲಸ್ ಇಂದ ಒಂದು ಸೋಲಾರ್ ಸಿಸ್ಟಮ್ ಮಾತ್ರ ನಮಗೆ ಗೊತ್ತಾಗಿದೆ, ಅಲ್ಲಿ ಫಾರ್ಮ್ ಆದಂತಹ ಜೀವಿ ಗೊತ್ತಾಯ್ತಾ ಇದೆಲ್ಲವೂ. ಸೊ ಇದೆಷ್ಟು ಆಗಿದ್ದು ಈ ಹಾಟ್ ಗ್ಯಾಸ್ ಏನಿತ್ತಲ್ಲ, ಅದು ಸ್ಲೋ ಆಗಿ ಕೂಲ್ ಆಗ್ತಾ ಬಂದಿದ್ದಕ್ಕೆ. ಓಕೆ, ಸೊ ಇಲ್ಲಿಗೆ ನಾವು ಎಲ್ಲ ಥಿಯರೀಸ್ಗಳನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ. ಸೊ ಕ್ವಿಕ್ಕಾಗಿ ರಿವಿಷನ್ ಮಾಡೋದಾದರೆ, ಫಸ್ಟ್ ಯು ಹ್ಯಾವ್ ಟು ಟೇಕ್ ದ ಸ್ಕ್ರೀನ್ಶಾಟ್. ಓಕೆ, ನೋಟ್ಸ್ನಲ್ಲೂ ಇದೆ, ಬಟ್ ನೋಟ್ಸ್ನಲ್ಲಿ ಒಂದು ಬಿಗ್ ಬ್ಯಾಂಗ್ ಥಿಯರಿ ಎಕ್ಸ್ಪ್ಲನೇಷನ್ನು 4 ಪೇಜ್ ಆಗಿದೆ. ಅಂದರೆ ಅಟ್ಲೀಸ್ಟ್ ನಿಮಗೆ ಎಕ್ಸ್ಪ್ಲನೇಷನ್ ಡೀಪಾಗಿ ಇರಲಿ ಅಂತ. ಬಟ್ ಕ್ವಿಕ್ಕಾಗಿ ನಿಮಗೆ ಇಷ್ಟು ಗೊತ್ತಿದ್ರೂ ಕೂಡ ಸಾಕು. ಓಕೆ, ಸೊ ಇಲ್ಲಿ ಸ್ಟಾರ್ಟ್ ಆಗಿ ನೆಬ್ಯುಲಸ್ಸಿಗೆ ಸ್ಟಾರ್ಟ್ ಆಗಿ ನಾವು ಪ್ರೋಟೋಬಯಾಂಟ್ವರೆಗೂ ಒಂದು ರಫ್ ಆದಂತಹ ಒಂದು ಇಮ್ಯಾಜಿನೇಷನ್ ಆದರೂ, ಒಂದು ಫಿಲ್ಮಿ ಸ್ಟ್ರಕ್ಚರ್ ಆದರೂ ನಿಮ್ಮ ತಲೆಯಲ್ಲಿ ಇರಬೇಕು. ವಾಟ್ ಯು ಮೀನ್ ಬೈ ಬಿಗ್ ಬ್ಯಾಂಗ್ ಥಿಯರಿ. ಓಕೆ, ಸೊ ಟೇಕ್ ದ ಸ್ಕ್ರೀನ್ಶಾಟ್. ಪ್ರಿಮೇಟಿವ್ ಸೂಪ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾದರೆ ನಾವು ಯಾವ್ಯಾವ ಥಿಯರೀಸ್ಗಳನ್ನು ಇಲ್ಲಿವರೆಗೂ ಕಲ್ತ್ವಿ ಜಸ್ಟ್ 2 ಮಿನಿಟ್ಸಲ್ಲಿ ರಿವೈಸ್ ಮಾಡ್ತೀನಿ, ದೆನ್ ವಿಲ್ ಫಿನಿಶ್ ದಿಸ್ ವಿಡಿಯೋ. ಸೊ ಮೊದಲನೇದಾಗಿ ಸ್ಟಾರ್ಟ್ ಆಗಿರೋದು ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್, ಅದಾದಮೇಲೆ ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ, ಓಕೆ, ಅಥವಾ ಕಾಸ್ಮೋಜೋಯಿಕ್ ಥಿಯರಿ ಅಂತ ಓದಿದ್ವಿ. ಅದಾದಮೇಲೆ ಥಿಯರಿ ಆಫ್ ಕ್ಯಾಟಾಸ್ಟ್ರೋಫಿಸಮ್, ಎಲ್ಲನೂ ಒಟ್ಟಿಗೆ ಡಿಸ್ಟ್ರಾಯ್ ಆಗೋದು. ದೆನ್ ಕಂಟಿನ್ಯೂಸ್ ಆಗಿ ಥಿಯರಿ ಆಫ್ ಅಬಯೋಜೆನಸಿಸ್ ಆ್ಯಂಡ್ ಥಿಯರಿ ಆಫ್ ಬಯೋಜೆನಸಿಸ್. ಅಬಯೋಜೆನಸಿಸ್ ಆಯಿತು, ಬಯೋಜೆನಸಿಸ್ ಆಯಿತು ಕಳೆದ ವಿಡಿಯೋದಲ್ಲಿ. ರೆಡಿ, ಸ್ಪೆಲಾನ್ಜನಿ ಮತ್ತು ಲೂಯಿಸ್ ಪಾಶ್ಚರ್ ಎಕ್ಸ್ಪೆರಿಮೆಂಟ್, ಥಿಯರಿ ಆಫ್ ಬಯೋಜೆನಸಿಸ್. ಅದಾದಮೇಲೆ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್, ಒಪ್ಯಾರಿನ್, ಹಾಲ್ಡೆ ಮತ್ತು ಸ್ಟೆನ್ಲೆ ಮಿಲ್ಲರ್. ದೆನ್ ಥಿಯರಿ ಆಫ್ ಇದು ಯಾವುದಿದು ಬಿಗ್ ಬ್ಯಾಂಗ್ ಥಿಯರಿ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಸೆಲ್ ಅಂತ ನಮಗೆ ಫಾರ್ಮ್ ಆಯಿತಾ. ಈ ಸೆಲ್ಲು ಮುಂದೆ ಬಯೋಲಜಿಕಲ್ ಎವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಬಯೋಲಜಿಕಲ್ ಎವಲ್ಯೂಷನ್? ಬಿಕಾಸ್ ಇಲ್ಲಿರುವಂತಹ ಎಲ್ಲ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಒಂದೊಂದಾಗಿ ಒಂದು ಜೀವಿಯನ್ನು ಫಾರ್ಮ್ ಮಾಡ್ತಾ ಹೋಗ್ತಾವಲ್ಲ. ಸೊ ಕೊನೆಯದಾಗಿ ಬರುವಂತಹ ಒಂದು ಥಿಯರಿ ಯಾವುದು? ಥಿಯರಿ ಆಫ್ ಬಯೋಲಜಿಕಲ್ ಎವಲ್ಯೂಷನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ಆರ್ಗ್ಯಾನಿಕ್ ಥಿಯರಿ, ಬಿಕಾಸ್ ಇಲ್ಲಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಫಾರ್ಮ್ ಆಗಿ ಅವು ಮುಂದೆ ಕಾಂಪ್ಲೆಕ್ಸ್ ಫಾರ್ಮನ್ನು ಹೊಂದ್ತಾ ಇದ್ದಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ಕಂಟಿನ್ಯೂ ಮಾಡಿದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಈ ಕಾನ್ಸೆಪ್ಟು ಈ ವಿಡಿಯೋಕ್ಕೆ ಮಾತ್ರ ಸಾಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಗೇನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಯೋಲಜಿಕಲ್ ಎವಲ್ಯೂಷನ್. ಅಲ್ಲಿ ನಿಮ್ಮ ಲೆಮಾರ್ಕನ್ನು ಕಲಿಬೇಕು, ಡಾರ್ವಿನ್ ಬಗ್ಗೆ ಕಲಿಬೇಕು, ಮತ್ತು ಆಲ್ಫರ್ಡ್ ರಸೆಲ್ ವ್ಯಾಲೆಸ್ ಬಗ್ಗೆ ಕಲಿಬೇಕು. ಸೊ ದ್ಯಾಟ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ದ ನೆಕ್ಸ್ಟ್ ವಿಡಿಯೋ, ದಟ್ ಈಸ್ ದ ಬಯೋಲಜಿಕಲ್ ಎವಲ್ಯೂಷನ್. ಸೊ ಐ ಹೋಪ್ ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಕ್ಲಿಯರ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.